ತೆರಳಲಿಕ್ಕಿದ್ದೇವೆ. ಇಂದಿನ ಈ ಒಂದು ದಶಮಾನೋತ್ಸವದ ವಿಶೇಷ ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ನಮ್ಮ ಪ್ರಣವ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಇದರ ಅಧ್ಯಕ್ಷರಾದಂಥ GR ಪ್ರಸಾದ್ ಅವರು ವಹಿಸಲಿಕ್ಕಿದ್ದಾರೆ. ಅದೇ ರೀತಿಯಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸಂಗೀತಾ ಆರ್ ನಾಯಕ್, ಕಾರ್ಪೊರೇಟರ್ ಪಚ್ಚನಾಡಿ ವಾರ್ಡ್, ಶ್ರೀ YV ಗುಂಡೂರಾವ್, ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ನಬಾರ್ಡ್, ಶ್ರೀ ಜೀತ್ ಮಿಲನ್ ರೋಚ್, ಪರಿಸರವಾದಿಗಳು, ಮತ್ತು ಡಾಕ್ಟರ್ ಹರೀಶ್ ಆಚಾರ್, ವಿಶ್ವಕರ್ಮ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರು ಮುಖ್ಯ ಅತಿಥಿಗಳಾಗಿ ಸಭಾ ವೇದಿಕೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸಲಿಕ್ಕಿದ್ದಾರೆ. ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಅತಿಥಿ ಬಂಧುಗಳು ದಯವಿಟ್ಟು ಸಭಾ ವೇದಿಕೆಗೆ ಬಂದು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಯಾವುದೇ ಕಾರ್ಯಕ್ರಮವನ್ನು ಆರಂಭಿಸೋದಕ್ಕೆ ಮೊದಲು ದೇವರ ಸ್ತುತಿಯನ್ನು ಮಾಡ್ತೇವೆ. ಇವತ್ತು ಕೂಡ ಈ ಒಂದು ಪ್ರಾರ್ಥನೆಯ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಿಕ್ಕಿದ್ದೇವೆ. ನಮ್ಮ ಸಂಸ್ಥೆಯ ನೆರವೇರಿಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಎಲ್ಲ ಬಂಧುಗಳು ಒಂದೊಮ್ಮೆ ಎದ್ದು ನಿಂತು ದೇವರ ಸ್ತುತಿಗೆ ಗೌರವ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಆಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ನೀ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಾರಂಭದಿ ಭಜಿಸುವೆ ನಿನ್ನನು ಕಾರ್ಯಸಿದ್ಧಿ ಪುದೆ ಮಗೆ ವಿನಾಯಕ ಕಾರ್ಯಸಿದ್ಧಿ ಪುದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ದೇವರ ಸ್ತುತಿಯನ್ನು ಬಹಳ ಸುಂದರವಾಗಿ ನೆರವೇರಿಸಿಕೊಟ್ಟಿರುವಂಥ ಶ್ರೀಮತಿ ಜಯಲಕ್ಷ್ಮೀ ಚಂದ್ರಾಸ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಆತ್ಮೀಯರೇ, ಇದೀಗ ನಿಮ್ಮೆಲ್ಲರನ್ನು ಮತ್ತು ವಿಶೇಷವಾಗಿ ಅತಿಥಿ ಬಂಧುಗಳನ್ನು ಸ್ವಾಗತ ಮತ್ತು ಈ ಸಂಸ್ಥೆಯ ನಮ್ಮ ಪ್ರಣವ ಸಂಸ್ಥೆಯ ಪರಿಚಯವನ್ನು ಮಾಡಬೇಕಾಗಿ ನಮ್ಮೆಲ್ಲರ ಚಿರಪರಿಚಿತರು ಸಂಸ್ಥೆಯ ಉಪಾಧ್ಯಕ್ಷರಾಗಿರುವಂಥ ಜಿ ಪ್ರಶಾಂತ್ ಪೈ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಪ್ರಣವ ಸೌಹಾರ್ದ ಸಹಕಾರಿ ಸಂಘ ಯಯ್ಯಾಡಿ ಮಂಗಳೂರು ಇದರ ದಶಮಾನೋತ್ಸವದ ಸಂದರ್ಭದಲ್ಲಿ ಶುಭ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಉಪಸ್ಥಿತರಿದ್ದೇವೆ. ಒಂದು ಸಂಸ್ಥೆ 10 ವರ್ಷ ಬಹಳ ಯಶಸ್ವಿಯಾಗಿ ಪೂರೈಸಬೇಕಿದ್ರೆ ನಮ್ಮೆಲ್ಲ ನಿರ್ದೇಶಕ ಬಂಧುಗಳು, ಗೌರವಾನ್ವಿತ ಸದಸ್ಯರು, ಸಿಬ್ಬಂದಿಗಳು ಇವರೆಲ್ಲ ಕಾರಣರಾಗ್ತಾರೆ. ಹೇಗೆ ಒಂದು ಮಗು ಹುಟ್ಟಿದ ನಂತರ 10 ವರ್ಷದಲ್ಲಿ ನಡಿಲಿಕ್ಕೆ ಓಡಲಿಕ್ಕೆ ಎಲ್ಲ ಕಲಿತದೆ. ಇವತ್ತು ನಮ್ಮ ಸಂಸ್ಥೆ ಕೂಡ ಅದೇ ರೀತಿ 10 ವರ್ಷಗಳ ಹಿಂದೆ ಈ ಸಂಸ್ಥೆ ಪ್ರಾರಂಭ ಆಗಿ 2015ರಲ್ಲಿ ಪ್ರಾರಂಭ ಆಗಿ ಇದೀಗ 2025ರಲ್ಲಿ ನಾವಿದ್ದೇವೆ. ಈ ಒಂದು ಶುಭ ಸಂದರ್ಭದಲ್ಲಿ ಇವತ್ತು ನಮ್ಮ ಸಂಸ್ಥೆಯನ್ನು ಸ್ಥಾಪಕ ಅಧ್ಯಕ್ಷರಾಗಿ ಈ ಸಂಸ್ಥೆಯನ್ನು ಬಹಳ ಯಶಸ್ವಿಯಾಗಿ ಮುನ್ನಡೆಸಿದಂತಹ ನಮ್ಮ ಸಂಸ್ಥೆಯ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀ GR ಪ್ರಸಾದ್ ಇವರಿಗೆ ಹೃತ್ಪೂರ್ವಕವಾಗಿ ಈ ಸಭೆಗೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಮ್ಮ ಜೊತೆ ಇದ್ದಾರೆ ಜೀತ್ ಮಿಲನ್ ರೋಚ್ ಅವರು. ಪರಿಸರವಾದಿ, ಅರಣ್ಯ ಸ್ನೇಹಿ, ಅದರ ಜೊತೆಗೆ ಸಾಮಾಜಿಕ ಕಳಕಳಿಯುಳ್ಳ ಒಬ್ಬ ನಾಯಕ. ಬಹಳಷ್ಟು ಪರಿಸರದ ಬಗ್ಗೆ, ಅರಣ್ಯದ ಬಗ್ಗೆ ಕಳಕಳಿಯನ್ನು ಇಟ್ಟುಕೊಂಡು ಕಳೆದ ಹಲವು ದಶಕಗಳಿಂದ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಕ್ಲೀನ್ ಸಿಟಿ, ಗ್ರೀನ್ ಸಿಟಿ ಆಗಬೇಕಿದ್ರೆ
ಗಿಡಗಳ ನಿರ್ವಹಣೆ, ಗಿಡಗಳ ಪೋಷಣೆ, ಗಿಡಗಳ ಆರೈಕೆ ಇದು ಕೂಡ ಬಹಳ ಮಹತ್ವದ ಘಟ್ಟವನ್ನು ನಾವು ಈಗ ಎದುರಿಸ್ತಾ ಇದ್ದೇವೆ. ದಿನ ಹೋದಾಗೆ ಬಹಳಷ್ಟು ಕಲುಷಿತ ವಾತಾವರಣದಲ್ಲಿ ವಿಷ ಗಾಳಿಯನ್ನು, ವಿಷ ಆಹಾರವನ್ನು ನಾವೆಲ್ಲ ಸ್ವೀಕರಿಸ್ತೇವೆ. ಇದಕ್ಕೆಲ್ಲ ಪರಿಹಾರ ಯಾವುದು ಅಂತ ಕೇಳಿದರೆ ಪರಿಸರ ಸಂರಕ್ಷಣೆ. ಅದರಲ್ಲಿ ತನ್ನನ್ನು ತಾನನ್ನು ತೊಡಗಿಸಿಕೊಂಡು ಬಹಳಷ್ಟು ಸಾಧನೆಯನ್ನು ಮಾಡಿದಂಥ ವ್ಯಕ್ತಿ ನಮ್ಮ ಜೀತ್ ಮಿಲನ್ ರೋಚ್ ಅವರು. ಇವತ್ತವರು ಸನ್ಮಾನಿತರು ಕೂಡ ಈ ವೇದಿಕೆಯಲ್ಲಿ ಸನ್ಮಾನಗೊಳ್ಳಲಿಕ್ಕಿದ್ದಾರೆ. ಇವರಿಗೂ ಕೂಡ ನಮ್ಮ ಸಂಸ್ಥೆಯ ವತಿಯಿಂದ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ರೀತಿ ವೇದಿಕೆಯಲ್ಲಿ ಇನ್ನೋರ್ವ ಮುಖ್ಯ ಅತಿಥಿ ಡಾಕ್ಟರ್ ಹರೀಶ್ ಆಚಾರ್ಯ ಇವರಿದ್ದಾರೆ. ವಿಶ್ವಕರ್ಮ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು ಹೌದು. ಬಾಲ್ಯದಿಂದಲೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರಾಗಿ ಬಹಳಷ್ಟು ಪರಿಸರ ಸ್ನೇಹಿಯಾಗಿ ಸಮಾಜದಲ್ಲಿರುವ ದೀನದಲಿತರನ್ನು, ದುರ್ಬಲರನ್ನು, ಅಶಕ್ತರನ್ನು ಪ್ರಮುಖ ವಾಹಿನಿಗೆ ತರುವಲ್ಲಿಗೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ ಇವತ್ತು ವಿಶ್ವಕರ್ಮ ಸಹಕಾರ ಬ್ಯಾಂಕ್ ಬಹಳಷ್ಟು ಉನ್ನತ ಸಾಧನೆಯನ್ನು ಮಾಡಿದಂತಹ ಒಂದು ಸಂಸ್ಥೆ. ನಮಗೆಲ್ಲರಿಗೂ ಅವರು ಮಾರ್ಗದರ್ಶಕರು ಹೌದು. ಅದೇ ರೀತಿ ಸಮಾಜದ ಕಳಕಳಿ ಉಳ್ಳಂಥ ಒಂದು ನಾಯಕ ಕೂಡ ಹೌದು. ಇವತ್ತು ನಮ್ಮ ಈ ದಶಮಾನೋತ್ಸವದ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರಿಗೆ ಹೃತ್ಪೂರ್ವಕವಾಗಿ ನಾನು ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ನಿರ್ದೇಶಕರಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಅದೇ ಒಬ್ಬರು ಸಂಗೀತಾ ಆರ್ ನಾಯಕ್, ಈ ಪರಿಸರದ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯೆ, ಇನ್ನು ಕೆಲವು ಹೊತ್ತುಗಳಲ್ಲಿ ನಮ್ಮ ಜೊತೆ ಸೇರಿಕೊಳ್ತಾ ಇದ್ದಾರೆ. ಅದೇ ರೀತಿ ಇನ್ನೋರ್ವರು ಮುಖ್ಯ ಅತಿಥಿ ಶ್ರೀ ವೈ ಗುಂಡೂರಾವ್, ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ನಬಾರ್ಡ್. ಇವರು ಇವತ್ತು ಕೆಲವೇ ಕ್ಷಣದಲ್ಲಿ ನಮ್ಮ ಜೊತೆ ಈ ವೇದಿಕೆಯನ್ನು ಅಲಂಕರಿಸಲಿಕ್ಕಿದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ, ವೇದಿಕೆಯ ಮುಂಭಾಗದಲ್ಲಿ ನಮ್ಮ ಸಂಸ್ಥೆಯ ಗೌರವಾನ್ವಿತ ಎಲ್ಲ ನಿರ್ದೇಶಕರಿಗೆ, ನಮ್ಮ ಸಂಸ್ಥೆಯ 8 ಶಾಖೆಯ ಸಿಬ್ಬಂದಿಗಳಿಗೆ, ಅಧಿಕಾರಿ ವೃಂದದವರಿಗೆ, ಯಯ್ಯಾಡಿ, ವಾಮಂಜೂರು, ಎಡಪದವು, ಬೆಂಗೆರೆ, ಪುತ್ತೂರು, ಸುಳ್ಯ, ಮೈಸೂರು, ಕುಶಾಲನಗರ 3 ಜಿಲ್ಲೆಗಳಿಂದ ಇಲ್ಲಿ ಆಗಮಿಸಿದಂಥ ನಮ್ಮೆಲ್ಲ ಸಿಬ್ಬಂದಿಗಳಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ನಮ್ಮ ಇಬ್ಬರು ಗ್ರಾಹಕರನ್ನು ವಿಶೇಷವಾಗಿ ನಾವು ಪ್ರತಿ ವರ್ಷ ನಮ್ಮ ಸಂಸ್ಥೆ ಇವತ್ತು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ನಮ್ಮ ಗ್ರಾಹಕರು, ನೀವಿದ್ದರೆ ನಾವಿದ್ದೇವೆ, ನೀವು ಬೆಳೆಸಿದರೆ ನಾವು ಬೆಳಿತೇವೆ. ಹಾಗೆ ಮೋಹನ್ ದಾಸ್ ಮತ್ತು ಉಳ್ಳಾಲ್ ರಾಘವೇಂದ್ರ ಕಿಣಿಯವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ನಿಮ್ಮ ಉಪಸ್ಥಿತಿಯನ್ನು ಗೌರವಿಸುತ್ತಾ ನಿಮಗೂ ಕೂಡ ಹೃತ್ಪೂರ್ವಕವಾಗಿ ಈ ಸಭೆಗೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದ ಬಂಧುಗಳಿದ್ದಾರೆ. ಉದಯವಾಣಿಯಿಂದ ವಿಶೇಷವಾಗಿ ಸತೀಶ್ ಶಿರಾ, ಉಮೇಶ್ ಅವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಸುದ್ದಿ ಮಾಧ್ಯಮ ಮತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಸಿಬ್ಬಂದಿಗಳಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರಿಗೆ ಆತ್ಮೀಯವಾಗಿ ಈ ಸಭೆಗೆ ಸ್ವಾಗತಿಸುತ್ತಾ, ಪ್ರಣವದ ಬಗ್ಗೆ ಒಂದು 2 ಮಾತನ್ನು ಆಡಲಿಕ್ಕೆ ಇಷ್ಟಪಡ್ತೇನೆ. 2015ರಲ್ಲಿ ಇಲ್ಲಿ ಒಂದು ಯೋಗಾಸನದ ಒಂದು ತರಗತಿ ಇತ್ತು, ಪತಂಜಲಿ ಯೋಗ ಶಿಕ್ಷಣ ಪ್ರತಿಷ್ಠಾನ ಅಂತ. ಒಂದು ಬಂಧುಗಳು ಯೋಗವನ್ನು ಪ್ರಾರಂಭ ಮಾಡಿದರು. ಮಾಡ್ತಾ ಮಾಡ್ತಾ ಅವರಿಗೆ ಸ್ವಲ್ಪ ಸಾಮಾಜಿಕ ಕಳಕಳಿಯ ಜ್ಞಾನ ಬಂತು. ನಾವೊಂದು ಸಂಸ್ಥೆಯನ್ನು ಹುಟ್ಟುಹಾಕಿದರೆ ಹೇಗೆ, ಒಂದು ಸಂಸ್ಥೆ ಬೆಳೆದು ಆ ಸಂಸ್ಥೆಯ ಮುಖಾಂತರ 4 ಜನರಿಗೆ ಉಪಕಾರ ಆಗಬೇಕು, ಅದರ ಜೊತೆಗೆ ನಮ್ಮ ಧರ್ಮ, ಅರ್ಥ, ಸಾಮಾಜಿಕ ಸಂರಕ್ಷಣೆ ಆಗಬೇಕು, ಪರಿಸರ ಸಂರಕ್ಷಣೆ ಆಗಬೇಕು. ನಮ್ಮ 4 ಎಸ್ಗಳು, ಅದು ಸೋಲಾರ್ ಇರ್ಬೋದು, ಸಾವಯವ ಕೃಷಿ ಇರ್ಬೋದು, ಸ್ವ ಉದ್ಯೋಗ ಇರ್ಬೋದು, ಚಿಕ್ಕ ಗುಡಿ ಕೈಗಾರಿಕೆಗಳು ಇರ್ಬೋದು, ಇವುಗಳಿಗೆಲ್ಲ ಪ್ರೋತ್ಸಾಹ ಮಾಡಿ, ಇವತ್ತು ಬ್ಯಾಂಕ್ ಅಂದರೆ ಕೇವಲ ಮಧ್ಯಮ ವರ್ಗ ಮತ್ತು ದೊಡ್ಡವರಿಗೆ ಮಾತ್ರ ಸೀಮಿತವಾದ ನ್ಯಾಷನಲೈಸ್ಡ್ ಬ್ಯಾಂಕ್ ಬಹಳಷ್ಟಿದೆ. ಅದರ ಜೊತೆಗೆ ಚಿಕ್ಕ ಚಿಕ್ಕ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಸ್ವ ಉದ್ಯೋಗ ಮಾಡುವಾಗೆ ಅವರನ್ನು ಪ್ರೇರಣೆಯನ್ನು ಕೊಟ್ಟು, ಅವರಿಗೆ ವಿವಿಧ ಜಿಲ್ಲಾ ನಮ್ಮ ಕೌಶಲಾಭಿವೃದ್ಧಿ ಕೇಂದ್ರ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಅದರ ಜೊತೆಗೆ ನಮ್ಮ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿ ಸೆಂಟರಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳನ್ನು, ವಿವಿಧ ಸಬ್ಸಿಡಿ ಯೋಜನೆಗಳನ್ನು ಅವರಿಗೆ ಪರಿಚಯಿಸಿ, ಸಮಾಜದಲ್ಲಿ ಅವರೊಂದು ಸ್ವಾವಲಂಬಿಯಾಗಿ ಬದುಕಬೇಕಿದ್ರೆ ಅವರಿಗೊಂದು ಹ್ಯಾಂಡ್ ಹೋಲ್ಡಿಂಗ್ ಮಾಡಿ,
ಲೋನನ್ನು ಪಡ್ಕೊಂಡು ಅವರು ಸ್ವಂತ ಜೀವನವನ್ನು ನಡೆಸುವಂಥ ಪ್ರೇರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಅದರ ಜೊತೆಗೆ ಇಲ್ಲಿ ಬಹಳಷ್ಟು ಇಂಜಿನಿಯರಿಂಗ್ ಕಾಲೇಜ್ ಇದೆ. ನಮ್ಮೆಲ್ಲರಿಗೊಂದು ದುರಭ್ಯಾಸ ಏನಂತ ಹೇಳಿದರೆ, ಡಿಗ್ರಿ ಆದ ತಕ್ಷಣ ಜಾಬ್ 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 ಅಂತ ನಾವು ಹುಡುಕಿಕೊಂಡು ಹೋಗ್ತೇವೆ. ಆದರೆ ಡೋಂಟ್ ಬಿ ಎ ಜಾಬ್ ಸೀಕರ್, ಬಿ ಎ ಜಾಬ್ ಕ್ರಿಯೇಟರ್. ನೀವೇ ಒಂದು ಯಾಕೆ ಒಂದು ಉದ್ಯಮಿ ಆಗಬಾರ್ದು, ನೀವೇ ಒಂದು ಯಾಕೆ ಒಂದು 10 ಜನರಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಳ್ಬಾರ್ದು. ಆ ದೃಷ್ಟಿಯಿಂದ ಈ ಪರಿಸರದ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ನಮ್ಮ ತಂಡ ಹೋಗಿ ಅದಕ್ಕೆ ಬೇಕಾದಂಥ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ, ವಿವಿಧ ನಮ್ಮ ಲೋನಿನ ಸ್ಕೀಮ್ನ ಬಗ್ಗೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸಬ್ಸಿಡಿಯ ಬಗ್ಗೆ, ಇದರ ಬಗ್ಗೆ ಅವರಿಗೆಲ್ಲ ಮಾಹಿತಿಯನ್ನು ನೀಡಿ ಇವತ್ತು ಬಹಳಷ್ಟು ವಿದ್ಯಾವಂತರು ತಮ್ಮ ಡಿಗ್ರಿಯನ್ನು ಪಡೆದುಕೊಂಡ ನಂತರ ಯಾವುದೇ ವೃತ್ತಿ ಜಾಬಿಗೆ ಹೋಗದೆ ಸ್ವಂತ ಉದ್ಯಮವನ್ನು ನಡೆಸಿ ಬಹಳಷ್ಟು ಯಶಸ್ವಿಯಾದಂತಹ ಬಹಳಷ್ಟು ಉದಾಹರಣೆಗಳಿವೆ. ಅದರ ಜೊತೆಗೆ ಇಂಡಸ್ಟ್ರಿ ಮಾತ್ರ ಅಲ್ಲ, ಸೋಲಾರ್. ಈಗ ನೀವು ನೋಡ್ಬೋದು, ಮೊನ್ನೆ ತಾನೇ ಪ್ರಧಾನಮಂತ್ರಿಗಳು ಸೌರ ವಿದ್ಯುತ್ತನ್ನು ಆದಷ್ಟು ಬಳಸಬೇಕಂತ ಹೇಳಿ ಬಹಳಷ್ಟು ಆ ಸೋಲಾರ್ ಬಿಜಿಲಿ ಯೋಜನೆಯನ್ನು ಬಹಳಷ್ಟು ಈಗ ಅದಕ್ಕೆ ಪ್ರಚಾರವನ್ನು ನೀಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಕೂಡ ಸೋಲಾರ್ ಹಾಕಿಸುವಲ್ಲಿ ಅವರಿಗೆ ಯಾವುದೇ ಬಡ್ಡಿ ರಹಿತ ಸಾಲದ ಒಂದು ಯೋಜನೆಯನ್ನು ಕೂಡ ನಾವು ಇಟ್ಕೊಂಡಿದ್ದೇವೆ. ಎಲ್ಲ ಮನೆಯಲ್ಲಿ ಸೋಲಾರನ್ನು ಹಾಕಿಸುವ ನಿಟ್ಟಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ಕೂಡ ಮಹತ್ವದ ಹೆಜ್ಜೆಯನ್ನು ಇಟ್ಟಿದೆ. ಆ ದೃಷ್ಟಿಯಿಂದ ಕೂಡ ನಮ್ಮ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಅದರ ಜೊತೆಗೆ ಸಾವಯವ ಕೃಷಿ. ಇವತ್ತು ನಾವೆಲ್ಲ ವಿಷವನ್ನು ತಿಂತಾ ಇದ್ದೇವೆ. ಅದು ತರಕಾರಿ ಇರ್ಬೋದು, ಹಣ್ಣು ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ಎಲ್ಲದರಲ್ಲೂ ಪೆಸ್ಟಿಸೈಡ್ಸ್ ಇರ್ತದೆ, ಎಲ್ಲದರಲ್ಲೂ ಯಾವುದು ಕೆಮಿಕಲ್ಸ್ಗಳಿರ್ತದೆ. ನಾವೆಲ್ಲ ಶುದ್ಧ ಆರೋಗ್ಯವನ್ನು ಪಡ್ಕೊಳ್ಬೇಕಿದ್ರೆ ಸಾವಯವ ಕೃಷಿ, ನಮ್ಮ ನೈಸರ್ಗಿಕವಾಗಿ ಪ್ರಕೃತಿಯಲ್ಲಿ ಸಿಗುವಂಥ ಆಹಾರವನ್ನು ಹೇಗೆ ನಾವು ಉಪಯೋಗ ಮಾಡ್ಬೋದು, ಸಾಮಾಜಿಕವಾಗಿ ಜನರಿಗೆ ಹೇಗೆ ಇದನ್ನು ನಾವು ಮನವರಿಕೆ ಮಾಡುವ ದೃಷ್ಟಿಯಿಂದ ಸಾವಯವಕ್ಕೆ ಕೂಡ ನಾವು ಬಹಳಷ್ಟು ಉತ್ತೇಜನವನ್ನು ನೀಡ್ತಾ ಬಂದಿದೆ ನಮ್ಮ ಸಂಸ್ಥೆ. ಅದರ ಜೊತೆಗೆ ಇನ್ನೊಂದು ಖುಷಿಯ ವಿಷಯ ಏನಂತ ಹೇಳಿದರೆ, ಸಾವಯವ ಕೃಷಿ ಗ್ರಾಹಕ ಬಳಗದ ಅಧ್ಯಕ್ಷರು ಕೂಡ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿ GR ಪ್ರಸಾದ್ ಅವರು ಕೂಡ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಆ ಕೃಷಿಗೆ ಸಂಬಂಧಪಟ್ಟಂಥ ಬಹಳಷ್ಟು ಕೆಲಸಗಳನ್ನು ನಾವು ಮಾಡಿದ್ದೇವೆ. ರಾಜ್ಯ ಮಟ್ಟದ ಕೃಷಿ ಮೇಳವನ್ನು ಪ್ರಪ್ರಥಮವಾಗಿ ನಮ್ಮ ಪ್ರಣವದ ಬ್ಯಾನರ್ ಅಡಿಯಲ್ಲಿ ಮುಲ್ಕಿಯಲ್ಲಿರ್ಬೋದು, ಸುಳ್ಯದಲ್ಲಿರ್ಬೋದು, ಇಂಥ ಒಂದು ಕೃಷಿ ಮೇಳವನ್ನು ಮಾಡುವ ಮುಖಾಂತರ ದೇಶದ 2 ಕಣ್ಣುಗಳು ಯಾರು ಅಂತ ಕೇಳಿದರೆ, ಒಬ್ಬ ರೈತ ಮತ್ತು ಒಂದು ಯೋಧ ಅಂತೆ. ಆ ರೈತರಿಗೆ ಉತ್ತೇಜನವನ್ನು ಕೊಡುವ ದೃಷ್ಟಿಯಿಂದ ಕೂಡ ಇವತ್ತು ಕೃಷಿ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಸಾಧನೆಯನ್ನು ನಮ್ಮ ಸಂಸ್ಥೆ ಮಾಡಿದೆ. ಆಗಾಗಲೇ ಹೇಳಿದೆ ನಾನು, ಇಂಜಿನಿಯರಿಂಗ್ ನಾವು ಉದ್ಯೋಗ ಸೃಷ್ಟಿ ಮಾಡುವ ನಿಟ್ಟಿನಲ್ಲಿ ಪ್ರಪ್ರಥಮವಾಗಿ ಮಂಗಳೂರಿನಲ್ಲಿ ಉದ್ಯೋಗ ಮೇಳವನ್ನು ಮಾಡಿದ್ದೇವೆ. ಲಯನ್ಸ್ ಸೇವಾ ಭವನದಲ್ಲಿ ನಾವಲ್ಲಿ ಬೇರೆ ಬೇರೆ ಗುಡಿ ಕೈಗಾರಿಕೆಗಳನ್ನು ಹೇಗೆ ಒಂದು ಹೆಂಗಸು ತನ್ನ ಜೀವನವನ್ನು ತಾನೇ ನಿರ್ವಹಣೆ ಮಾಡ್ಬೋದು, ಅದು ಮನೆಯಲ್ಲಿ ಉಪ್ಪಿನಕಾಯಿ ಇರ್ಬೋದು, ಶಂಡಿಗೆ ಇರ್ಬೋದು, ದೋಸೆ ಇರ್ಬೋದು, ಇದನ್ನೆಲ್ಲ ಮಾಡಿ ನಾವು ಮಾರಾಟ ಮಾಡಿ ನಮ್ಮ ಜೀವನವನ್ನು ಹೇಗೆ ನಿರ್ವಹಣೆ ಮಾಡ್ಬೋದು. ಅದರ ಜೊತೆಗೆ ಕರಕುಶಲ ವಸ್ತುಗಳು, ಫ್ಯಾನ್ಸಿ ಐಟಮ್ಸ್ ಇರ್ಬೋದು, ಕಿವಿಯ ಆಭರಣ ಇರ್ಬೋದು, ಬೇರೆ ಕಲಾಕೃತಿಗಳಿರ್ಬೋದು, ಬ್ಯಾಗ್ ಇರ್ಬೋದು, ಇದನ್ನು ಹೇಗೆ ನಿರ್ವಹಣೆ ಮಾಡೋದು, ಆ ದೃಷ್ಟಿಯಿಂದ ಕೂಡ ಕೆಲಸ ಮಾಡಿದ್ದೇವೆ. ಅದೇ ರೀತಿ ಈ ಪರಿಸರದಲ್ಲಿ ನಮ್ಮ ಒಂದು ಪ್ರಣವ ಚಾರಿಟೇಬಲ್ ಟ್ರಸ್ಟ್ ಇದೆ. ನಮ್ಮ ಬ್ಯಾಂಕಿನ ಏನೊಂದು ಲಾಭಾಂಶದಲ್ಲಿ ಒಂದು ಅಂಶವನ್ನು ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಸಮಾಜಮುಖಿ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ದೊಡ್ಡ ದೊಡ್ಡ ಕಂಪನಿಯಲ್ಲಿ CSR ಫಂಡ್ ಅಂತ ಇರ್ತದೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವೆ. ಆದರೆ ನಮ್ಮ CSR ಬರೋದಿಲ್ಲ. ಆದರೂ ಕೂಡ ನಮ್ಮ ಒಂದು ಲಾಭಾಂಶದಲ್ಲಿ ಸಮಾಜದಲ್ಲಿ ಇರುವಂತಹ ಯಾವುದೇ ರೀತಿಯ ಅವಶ್ಯಕತೆಗಳಿಗೆ ಸ್ಪಂದಿಸುವಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇವತ್ತು ಕೂಡ ವೇದಿಕೆಯಲ್ಲಿ ಒಂದು ಫಲಾನುಭವಿಗೆ ಒಂದು ಧನ ಸಹಾಯವನ್ನು ನೀಡುವಂಥ ಒಂದು ಪ್ರಯತ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಸಮಾಜದಲ್ಲಿ ಎಲೆಮೆರೆಯ ಕಾಯಿ ಅಂತ ಇರುವಂಥ ಕೆಲವು ವ್ಯಕ್ತಿಗಳನ್ನು ಗುರುತಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಬಂದಿದ್ದೇವೆ ಕಳೆದ 10 ವರ್ಷಗಳಿಂದ. ಇವತ್ತು ಶ್ರೇಷ್ಠ ಸಾಧಕರನ್ನು ಬಹಳಷ್ಟು ಜನ ಗುರುತಿಸ್ತಾರೆ, ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾರೆ, ಡಾಕ್ಟರೇಟ್ ಕೊಡ್ತಾರೆ, ಎಲ್ಲರೂ ಕೊಡ್ತಾರೆ. ಆದರೆ ಯಾರಿಗೆ ಕಣ್ಣಿಗೆ ಸಿಗದಂಥ ವ್ಯಕ್ತಿಗಳನ್ನು ನಾವು ಹುಡುಕಿ ಅವರಿಗೆ ಒಂದು ಪ್ರಮುಖ ವಾಹಿನಿಯಲ್ಲಿ ತರುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಕಳೆದ ಉದಾಹರಣೆ 2-3 ಹೆಸರು ಹೇಳಬೇಕಿದ್ರೆ, ಹರೇಕಳ ಹಾಜಬ್ಬ ಇರ್ಬೋದು, ನಾವು ಸನ್ಮಾನ ಮಾಡಿದ ನಂತರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ಅದೇ ರೀತಿ ಮಾಲಿಂಗ ಇರ್ಬೋದು, ಆ ಸುರಂಗವನ್ನು ಕೊರೆದು ನೀರನ್ನು ತಂದಂಥ ಒಂದು ವ್ಯಕ್ತಿ ಇರ್ಬೋದು. ಅದೇ ರೀತಿ ಬಹಳಷ್ಟು ಜನ
ನಾನು ಹೆಸರು ಹೇಳಿಗೆ ಹೋದರೆ ಲಿಸ್ಟ್ ಪಟ್ಟಿ ತುಂಬ ದೊಡ್ಡದುಂಟು. ಹಾಗೆ ಅಂಥ ವ್ಯಕ್ತಿಗಳನ್ನು ಗುರುತಿಸುವ ಕೆಲಸ ಕೂಡ ಪ್ರಣವ ಸಂಸ್ಥೆ ಮಾಡ್ತಾ ಇದೆ. ಅದರ ಜೊತೆ ಪ್ರಣವ ಇನ್ನೊಂದು ನಾನು ವಿಶೇಷ ಉಲ್ಲೇಖ ಮಾಡಬೇಕಂದರೆ ಬಹಳಷ್ಟು ಸಹಕಾರಿ ಬ್ಯಾಂಕ್ಗಳಿದೆ. ಅವುಗಳಿಗೆಲ್ಲ ಒಂದು ಜಾತಿಯ ಲೇಬಲ್ ಇರ್ತದೆ. ಪ್ರತ್ಯೇಕವಾಗಿ ಈ ಒಂದು ಸಮಾಜಕ್ಕೆ ಸಂಬಂಧಪಟ್ಟ ಬ್ಯಾಂಕ್ಗಳಿರ್ಬೋದು, ಕಮ್ಯುನಿಟಿ ಬ್ಯಾಂಕ್ ಇರ್ಬೋದು, ತಪ್ಪಲ್ಲ, ಅವರವರ ಕಮ್ಯುನಿಟಿ ಬ್ಯಾಂಕ್. ಆದರೆ ಪ್ರಣವ ಹಾಗೆಲ್ಲ. ಪ್ರಣವದಲ್ಲಿ ಎಲ್ಲ ಕಮ್ಯುನಿಟಿಯ ಸದಸ್ಯರಿದ್ದಾರೆ, ಎಲ್ಲ ಜಾತಿ, ಎಲ್ಲ ವರ್ಗ, ಎಲ್ಲ ಪಂಥದ ಸದಸ್ಯರಿದ್ದಾರೆ, ಎಲ್ಲ ರಾಜಕೀಯ ಪಕ್ಷದ ಸದಸ್ಯರು ಕೂಡ ಇದರಲ್ಲಿದ್ದಾರೆ. ಇವತ್ತು ನಾವು ಇಷ್ಟು ಬೆಳಿಬೇಕಿದ್ರೆ ಕಾರಣ ನೀವೇ ಆಲೋಚನೆ ಮಾಡಿ. 10 ವರ್ಷದಲ್ಲಿ ಒಂದು 8 ಶಾಖೆ ಹೊಂದಬೇಕಿದ್ರೆ ನಾವು ಏನಿದ್ರು ಪಾರದರ್ಶಕವಾಗಿ ಒಂದು ಶಿಸ್ತಿನಿಂದ ಇದ್ದ ಕಾರಣ ನಮಗೆ ಅದೊಂದು ಗುರಿ ಮುಟ್ಟಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಬಹಳಷ್ಟು ಸಂಸ್ಥೆಗಳನ್ನು ನಾವು ನೋಡಿದ್ದೇವೆ. ಸಂಸ್ಥೆಗಳು ಹುಟ್ಟುತ್ತದೆ, ಆದರೆ ಅಷ್ಟೇ ಬೇಗ ಅದನ್ನು ನೆಲಕಚ್ಚಿ ಹೋಗ್ತದೆ. ಆದರೆ ನಮ್ಮಲ್ಲಿ ಹಾಗೆ ಅಲ್ಲ. ಸಂಸ್ಥೆ ಬಹಳಷ್ಟು ಸುಂದರವಾಗಿ ಬೆಳೀತಾ ಇದೆ. ಅದರ ಜೊತೆಗೆ ನಾವು ನಿರ್ದೇಶಕರು ಕೂಡ ಯಾವುದೇ ರೀತಿಯ ಹಸ್ತಕ್ಷೇಪವನ್ನು ಇದರಲ್ಲಿ ಮಾಡೋದಿಲ್ಲ, ಯಾವುದೇ ಇನ್ಫ್ಲುಯೆನ್ಸನ್ನು ಮಾಡೋದಿಲ್ಲ, ಯಾವುದೇ ರೀತಿಯ ಅಡ್ಡದಾರಿಗಳನ್ನು ಹೋಗಲಿಕ್ಕೆ ನಾವು ಪ್ರಚೋದನೆಯನ್ನು ಕೊಡುವುದಿಲ್ಲ. ಏನಿದ್ರೂ 10 ಜನರ ಹಣ ನಮ್ಮ ಮುಖ ನೋಡಿ ಇವತ್ತು ಗ್ರಾಹಕರು ನಮ್ಮಲ್ಲಿ ಠೇವಣಿಯನ್ನು ಇರಿಸ್ತಾರೆ. ನಮ್ಮ ಮೇಲೆ ವಿಶ್ವಾಸದಿಂದ ಅವರಿಗೆ ನಾವು ಉತ್ತರದಾಯಕ ನಾವು ಆಗಿದ್ದೇವೆ. ನಮ್ಮನ್ನು ನೋಡಿ ಜನ ನಮ್ಮಲ್ಲಿ ಡೆಪಾಸಿಟ್ ಇಡ್ತಾರೆ. ಆದ್ದರಿಂದ ಅದರ ರಕ್ಷಣೆ ಕೂಡ ನಮ್ಮ ಜವಾಬ್ದಾರಿ. ಲೋನನ್ನು ಕೊಡುವಾಗ ಕೂಡ 1 ಪೈಸೆ ಖರ್ಚು ಮಾಡಬೇಕಿದ್ರೂ ಕೂಡ ಅದು 10 ಜನರ ಹಣ, ಇದು ವೇಸ್ಟ್ ಆಗಬಾರ್ದು ಎಂಬ ದೃಷ್ಟಿಯಿಂದ ಬಹಳಷ್ಟು ಸೂಕ್ಷ್ಮವಾಗಿ ಆ ಕೆಲಸವನ್ನು ಕೂಡ ಮಾಡ್ತಾ ಬಂದಿದ್ದೆವು. ಹಾಗೆ ಹಲವು ರೀತಿಯಲ್ಲಿ ಈ ಸಮಾಜದಲ್ಲಿ ಒಂದು ಪರಿವರ್ತನೆಯನ್ನು ತರಬೇಕು. ಸಹಕಾರಿ ಕ್ಷೇತ್ರ ಈಗಾಗಲೇ ಬಹಳಷ್ಟು ಸಾಧನೆಯನ್ನು ಮಾಡಿದೆ. ಎಲ್ಲಿವರೆಗೆ ಅಂದರೆ ಕೇಂದ್ರ ಸರ್ಕಾರ ಕೂಡ ಅಮಿತ್ ಶಾ ಅವರು ಕೂಡ ಸಹಕಾರಿ ಸಚಿವರು ಅಂತ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ಅವರು ಕೂಡ ಸಹಕಾರಿ ಕ್ಷೇತ್ರಕ್ಕೆ ಬಹಳಷ್ಟು ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ ಮುಂಬರೋ ದಿನಗಳಲ್ಲಿ ನಮ್ಮದೊಂದು ಕನಸಿದೆ. ಒಂದು ನ್ಯಾಷನಲೈಸ್ಡ್ ಬ್ಯಾಂಕ್, ನಮ್ಮ ಆ ಪ್ರೆಸೆನ್ಸಿಗೆ ನಾವು ಹೋಗಬೇಕು. ಇನ್ನೊಂದು 15 ವರ್ಷಗಳಲ್ಲಿ ನಾವೊಂದು ನ್ಯಾಷನಲೈಸ್ಡ್ ಪ್ರೆಸೆನ್ಸನ್ನು ಹೊಂದಿಕೊಳ್ಬೇಕು. ಬೇರೆ ದೊಡ್ಡ ಬ್ಯಾಂಕಿನ ಥರ ನಾವು ಕೂಡ ಗುರುತಿಸಿಕೊಳ್ಬೇಕು ಎಂಬ ಉದ್ದೇಶದಿಂದ ಬಹಳಷ್ಟು ಕೆಲಸವನ್ನು ಈಗಾಗಲೇ ನಾವು ಮಾಡ್ತಾ ಇದ್ದೇವೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ YV ಗುಂಡೂರಾವ್, ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು, ನಬಾರ್ಡ್, ಇವರಿಗೆ ನಾನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸೋಮಪ್ಪ ನಾಯ್ಕ್ ಅವರು ವೇದಿಕೆಗೆ ಆಗಮಿಸಿ ಶಾಲು ಮತ್ತು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ನಾನು ಕೇಳಿ. ಕಾರ್ಯಾಣಿನ ಮನೋರಥಿ ನಹಿ ಸುಪ್ತಸ್ಯ ಸಿಂಹಸ್ಯ ಪ್ರವಿಶಂತಿ ಮುಖೇ ಮೃಗ ಅಂತ ಸುಭಾಷಿತ ಇದೆ. ಕಾಡಿನಲ್ಲಿ ಸಿಂಹ ಇದ್ದರೆ ಆ ಸಿಂಹದ ಬಾಯಿಯಲ್ಲಿ ಪ್ರಾಣಿಗಳು ತಾವಾಗಿಯೇ ಬಂದು ಬೀಳುವುದಿಲ್ಲ ಅಂತೆ. ಆ ಸಿಂಹ ಬೇಟೆಯನ್ನು ಆಡಿದರೆ ಮಾತ್ರ ತನ್ನ ಆಹಾರವನ್ನು ಸಂಪಾದಿಸಲಿಕ್ಕಾಗ್ತದೆ. ಅದೇ ರೀತಿ ನಮ್ಮ ಪ್ರಣವ ಸಂಸ್ಥೆ ಕೂಡ ಕೇವಲ ನಾವು ಒಂದೇ ಬ್ರ್ಯಾಂಚಿನಲ್ಲಿ ಇಟ್ಕೊಂಡು ARDಯಲ್ಲೇ ಇದ್ದರೆ ಮುಂದುವರಿತಾ ಬಹಳಷ್ಟು ಶ್ರಮವನ್ನು ವಹಿಸಿ ನಮ್ಮ ನಿರ್ದೇಶಕ ತಂಡ ಎಲ್ಲರೂ ಒಗ್ಗಟ್ಟಾಗಿ ಐಕ್ಯಮತ್ಯದಿಂದ ಕೆಲಸ ಮಾಡಿದ್ರಿಂದ ಇವತ್ತು ಈ ಮಟ್ಟಕ್ಕೆ ನಾವು ತಲುಪಿದ್ದೇವೆ ಅಂತ ಹೇಳ್ತಾ, ಇದಕ್ಕೆಲ್ಲ ಕಾರಣ ಗೌರವಾನ್ವಿತ ಸದಸ್ಯರು ನೀವು. ತಾವೆಲ್ಲರೂ ನಮ್ಮ ಮೇಲೆ ವಿಶ್ವಾಸವನ್ನು ಇಟ್ಟು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ನಮಗೆ ಪ್ರೋತ್ಸಾಹವನ್ನು ನೀಡಿದ್ದೀರಾ. ಅದರ ಜೊತೆಗೆ ಬರುವ ವರ್ಷ ನಾವು ಇನ್ನೊಂದು ಕುಂದಾಪುರದಲ್ಲಿ, ಅಂದರೆ ಈ ವರ್ಷವೇ ಬಹುಶಃ ಕುಂದಾಪುರದಲ್ಲಿ ಕೂಡ, ಅಂದರೆ ಉಡುಪಿ ಜಿಲ್ಲೆಯಲ್ಲಿ ನಮ್ಮದು ಯಾವುದೇ ಶಾಖೆ ಇಲ್ಲ, ಆದ್ದರಿಂದ ಅಲ್ಲಿ ಕೂಡ ಒಂದು ಶಾಖೆಯನ್ನು ತೆರೆಯುವ ದೃಷ್ಟಿಯಿಂದ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ಎಲ್ಲ ಆಗ್ತಾಯಿದೆ. ಆದಷ್ಟು ಶೀಘ್ರದಲ್ಲಿ ಅದನ್ನು ಕೂಡ ಒಂದು ಪೂರೈಸಿ ನಮ್ಮ ಸಂಸ್ಥೆಯ ಬೆಳವಣಿಗೆಗೆ ಬಹಳಷ್ಟು ಒಂದು ಅವಕಾಶವನ್ನು ನಾವು ಈಗ ಹುಡುಕ್ತಾ ಇದ್ದೇವೆ. ಅದಕ್ಕೆಲ್ಲ ನಿಮ್ಮ ಸಲಹೆ, ಸಹಕಾರ, ಮಾರ್ಗದರ್ಶನ, ಆಶೀರ್ವಾದ ಇರಲಿ. ಅದರ ಜೊತೆಗೆ ಮಹಾಗಣಪತಿಯ ಅನುಗ್ರಹ ಆಶೀರ್ವಾದ ಇರಲಿ. ತೇನ ವಿನ ತೃಣಮಪಿನ ಚಲತಿ ಅಂತ ಹೇಳಿದ್ದಾರೆ. ನಮ್ಮ ಏನಿಲ್ಲ, ನಮ್ಮ ಪ್ರಯತ್ನ ಮಾತ್ರ ಫಲ ಕೊಡೋದು ಆ ದೇವರು. ಆದ್ದರಿಂದ ನಾವು ಮಾಡುವ ಕೆಲಸ ಪ್ರಾಮಾಣಿಕವಾಗಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಿದರೆ ಆ ದೇವರು ಖಂಡಿತವಾಗಿ ನಮಗೆ ಒಲಿತಾರೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಪ್ರಣವ ಸಂಸ್ಥೆ ದಶಮಾನೋತ್ಸವದ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಇಲ್ಲಿ ಬಂದಂಥ ನಿಮಗೆಲ್ಲರಿಗೂ ಆತ್ಮೀಯವಾಗಿ ಇನ್ನೊಮ್ಮೆ ಸ್ವಾಗತ ಮಾಡುತ್ತಾ ಅವಕಾಶಕ್ಕೋಸ್ಕರ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಇರುವಂಥ ಮತ್ತು ವಿಶೇಷವಾಗಿ ಪ್ರಣವ ಸಂಸ್ಥೆ ಬೆಳೆದು ಬಂದ ಹಾದಿ ಮತ್ತು ಮಹೋನ್ನತ ಸೇವೆ ಜಿ ಪ್ರಶಾಂತ್ ಪೈ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ವಂದನೆಗಳನ್ನು ಸಲ್ಲಿಸ್ತೇವೆ. ನಮಗೆಲ್ಲರಿಗೂ ಬಹಳ ಹತ್ತಿರದ್ದೇ ಆಗಿದೆ. ಯಾಕಂದರೆ
ಈ ಪಚ್ಚನಾಡಿ ಪರಿಸರದ ಸುತ್ತಮುತ್ತಲಿನಲ್ಲಿ ಅಷ್ಟು ಸೇವಾ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ವಿಶೇಷವಾಗಿ ಭವನದಲ್ಲಿ ಕುಳಿತುಕೊಂಡಿದ್ದೇವೆ. ಗಣೇಶೋತ್ಸವ ಸಮಿತಿಯ ಆಶ್ರಯದಲ್ಲಿ ಸಭಾಭವನ ಸಮಿತಿಗೆ ಮಾಜಿ ಅಧ್ಯಕ್ಷರಾಗಿಯೂ ಕೂಡ ಅವರು ಇದ್ದಾರೆ. ಪ್ರಸ್ತುತಗಾರರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಪ್ರಶಾಂತ್ ಪೈ ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಆತ್ಮೀಯರೇ, ಇದೀಗ ದೀಪ ಪ್ರಜ್ವಲನೆಯ ಸಂದರ್ಭ. ನಮ್ಮೆಲ್ಲ ಅತಿಥಿ ಗಣ್ಯರುಗಳು ಬಂದು ದೀಪ ಪ್ರಜ್ವಲನೆ ಮಾಡುವ ಮೂಲಕವಾಗಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಅತಿಥಿ ಗಣ್ಯರಿಗೆ, ಆತ್ಮೀಯರೇ, ಇದೀಗ ನಾವು ಅತಿಥಿಗಳನ್ನು ಹಿತವಚನವನ್ನು ವಿಚಾರವನ್ನು ಕೇಳುವಂಥ ಸಂದರ್ಭ. ಮೊದಲನೇದಾಗಿ ವೈ ವಿ ಗುಂಡೂರಾವ್ ಅವರು, ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ನಬಾರ್ಡ್ ಅವರು, ಕ್ಷೇತ್ರಗಳಲ್ಲಿ ಪ್ರಣವ ಸಂಸ್ಥೆಯ ಪರವಾಗಿ ಸಾಧನೆ ಮಾಡಿದವರನ್ನು ಗುರುತಿಸಿ ಗೌರವಿಸುವಂಥ ಕಾರ್ಯವನ್ನು ನಿರಂತರವಾಗಿ ಪ್ರಣವ ಸಂಸ್ಥೆ ಮಾಡ್ತಾ ಇದೆ. ಇದೀಗ ಅದರ ಒಂದು ಭಾಗವಾಗಿ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶ್ರೀಯುತ ಜೀತ್ ಮಿಲನ್ ರೋಚ್ ಅವರು ದಯವಿಟ್ಟು. ಎಲ್ಲರಿಗೂ ಶುಭ ಸಂಜೆಯ ವಂದನೆಗಳು. ನಾನು ಶುರುವಿಗೆ ಜೀತ್ ಮಿಲನ್ ರೋಚ್ ಅಂತ ಕ್ಷಮೆಯನ್ನು ಕೇಳುತ್ತಾ, ಯಾಕಂದರೆ ಸುಮಾರು ಅವರು ಕಳಿಸಿದಂಥ ಒಂದು ಬಯೋಡಾಟಾ ಅವರದ್ದು ಸುಮಾರು ಎಲ್ಲ ಫೋಟೋಗಳೆಲ್ಲ ಸೇರಿಗ ಇಂಗ್ಲೀಷಿನಲ್ಲಿ 33 ಪೇಜಿ ಇತ್ತು. ನಾನು ಬರೀ 1.5 ಪೇಜಿಗೆ ಕನ್ನಡದಲ್ಲಿ ಭಾಷಾಂತರಿಸಿ ಇದು ಹೇಳಿದೆ. ಏನಾದರೂ ಇದರಲ್ಲಿ ಅವರು ಮಾಡಿದಂಥ ಸಾಧನೆ ಅಥವಾ ಏನಾದರೂ ಹೆಚ್ಚು ಕಡಿಮೆ ಆದವರು ಕ್ಷಮೆಯನ್ನು ಕೋರುತ್ತಾ ಅವರ ಪರಿಚಯವನ್ನು ನಾನು ಮುಂದಿಡ್ತಾ ಇದ್ದೇನೆ. ಶ್ರೀ ಜೀತ್ ಮಿಲನ್ ಇವರ ಸಂಕ್ಷಿಪ್ತ ಪರಿಚಯ. ಶ್ರೀ ಜೀತ್ ಮಿಲನ್ ರೋಚ್ ಒಬ್ಬರು ಅರಣ್ಯ ಸ್ನೇಹಿ, ಪರಿಸರವಾದಿ ಮತ್ತು ಸಾಮಾಜಿಕ ಉದ್ಯಮಿ. ಇವರ ವೈಯಕ್ತಿಕವನ್ನು ಹೇಳುವುದಾದರೆ, ಏಪ್ರಿಲ್ 26, 1976ರಂದು ಇವರು ಜನಿಸಿದರು. ಇವರ ತಂದೆ ವಿನ್ಸೆಂಟ್, ತಾಯಿ ರೋಸಿ ರೋಚ್, ಇವರ ಧರ್ಮಪತ್ನಿ ಸಲ್ಮಾ ಮರಿಯಾ ರೋಚ್, ಇಬ್ಬರು ಮಕ್ಕಳು ಸುಸ್ಥಿರ ಮತ್ತು ನಾಥನ್. ಇವರ ಶಿಕ್ಷಣದ ಬಗ್ಗೆ ಸೈಂಟ್ ರೀಟಾಸ್ ಇಂಗ್ಲೀಷ್ ಮಾಧ್ಯಮ ಶಾಲೆ, ಮಾರ್ಗನ್ ಗೇಟ್ ಮಂಗಳೂರು, ಕಾಶಿಯ ಪ್ರೌಢಶಾಲೆ ಮಂಗಳೂರು, ಸೈಂಟ್ ಅಲೋಸಿಯಸ್ ಕಾಲೇಜ್ ಮಂಗಳೂರು. ಇವರ ಜೀವನದ ಅತ್ಯಂತ ಒಂದು ಕೆಟ್ಟ ಹಂತ ಅಂದರೆ ಕೆಳ ಹಂತದಲ್ಲಿ 2004ರಲ್ಲಿ 25 ಸಸಿಗಳನ್ನು ನೆಡುವ ಪ್ರಯಾಣವನ್ನು ಪ್ರಾರಂಭಿಸಿದರು. ಹೀಗೆ ವರ್ಷಕ್ಕೆ ಸಾವಿರಾರು ಸಸಿಗಳನ್ನು ನೆಡುವ ಪ್ರಯಾಣ ಮುಂದುವರಿಯಿತು. ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಹಾಯದೊಂದಿಗೆ ಸ್ವಪ್ರೇರಣೆಯಿಂದ 2009ರಿಂದ ಸ್ಮಶಾನದಲ್ಲಿ 4000ಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟಿರುತ್ತಾರೆ. 2012ರಲ್ಲಿ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗಳಲ್ಲಿ ಸುಮಾರು 13 ಕಿಲೋಮೀಟರ್ ಉದ್ದಕ್ಕೆ ಮರೋಳಿಯಿಂದ ಪರಂಗಿಪೇಟೆವರೆಗೆ 12,000 ಸಸಿಗಳನ್ನು ಕೂಡ ನೆಟ್ಟಿರುತ್ತಾರೆ. KFD RFO ಸ್ಲೀ ಕ್ಲಿಫರ್ಡ್ ಲೋಬೋ ಇವರ ಸಹಾಯದೊಂದಿಗೆ ನಂತೂರಿನಿಂದ ಪರಂಬೂರುವರೆಗೆ ಸುಮಾರು 3,000 ಸಸಿಗಳನ್ನು ನೆಟ್ಟಿರುತ್ತಾರೆ. ಅಂದಿನಿಂದ ಸುಮಾರು 15ಕ್ಕೂ ಹೆಚ್ಚು ಅರಣ್ಯಗಳನ್ನು ಅಭಿವೃದ್ಧಿಪಡಿಸಿರುತ್ತಾರೆ. ಮಳೆಗಾಲದಲ್ಲಿ ತನ್ನ ಸ್ವಯಂ ಸೇವಕರೊಂದಿಗೆ ಪಶ್ಚಿಮ ಘಟ್ಟಗಳಲ್ಲಿ ಸುಮಾರು 10,000 ಸಸಿಗಳನ್ನು ಕೂಡ ನೆಟ್ಟಿರುತ್ತಾರೆ. 2022ರಲ್ಲಿ ವನ ಚಾರಿಟೇಬಲ್ ಟ್ರಸ್ಟನ್ನು ಸ್ಥಾಪನೆ ಮಾಡಿರ್ತಾರೆ. ಇವರು ಸ್ವಚ್ಛತಾ ಅಭಿಯಾನಕ್ಕೆ ಇವರ ಸಾಹಸ ಅಂದರೆ
ಇವರ ಸಂಸ್ಥೆ ಜಿಲ್ಲೆಯಲ್ಲಿ ಸರ್ಕಾರ, ಸ್ಥಳೀಯ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಸ್ವಚ್ಛತಾ ಅಭಿಯಾನವನ್ನು ಮಾಡಿರುತ್ತಾರೆ. ಪ್ರಮುಖ ಅಭಿಯಾನವೆಂದರೆ ನೇತ್ರಾವತಿ ನದಿ ಮತ್ತು ಫಲ್ಗು ನದಿಯಲ್ಲಿ ಹರಿಯುತ್ತಿರುವ ನೀರೊಂದಿಗೆ ಬರುತ್ತಿರುವ ಪ್ಲಾಸ್ಟಿಕ್ ಮತ್ತು ಕಸವನ್ನು ಹೆಕ್ಕಿ ಸ್ವಚ್ಛಗೊಳಿಸುವಂಥದ್ದು. ತ್ಯಾಜ್ಯ ನಿರ್ವಹಣೆ ಕಾರ್ಯಕ್ರಮದಲ್ಲಿ ಘನತ್ಯಾಜ್ಯ ಸಂಸ್ಕರಣೆಯಲ್ಲಿ ವ್ಯವಹರಿಸುವ ಗಿವ್ ಗ್ರೀನ್ ಸೊಲ್ಯೂಷನ್ ಎಂಬ ಕಂಪನಿಯನ್ನು ಸ್ಥಾಪಿಸಿರುತ್ತಾರೆ. 2018ರಲ್ಲಿ 100ಕ್ಕೂ ಹೆಚ್ಚು ಅಪಾರ್ಟ್ಮೆಂಟ್ಗಳಲ್ಲಿ ಕಾಂಪೋಸ್ಟಿಂಗ್ ಘಟಕವನ್ನು ಸ್ಥಾಪಿಸಿರುತ್ತಾರೆ. 2019ರಲ್ಲಿ ಮಂಗಳೂರಿನ ಸೈಂಟ್ ಅಲೋಸಿಯಸ್ ಕಾಲೇಜಿನಲ್ಲಿ ಇದನ್ನು ಜಾರಿಗೆ ತಂದು ಸುಮಾರು 1 ಟನ್ ತ್ಯಾಜ್ಯವನ್ನು ಸಂಸ್ಕರಿಸಲಾಗಿದೆ. 2020ರಲ್ಲಿ ಮಂಗಳೂರಿನ ಯನಪೋಯ ವಿಶ್ವವಿದ್ಯಾಲಯದಲ್ಲಿ ಘನ ತ್ಯಾಜ್ಯ ಸಂಸ್ಕರಣೆ ಮತ್ತು ವಿಲೇವಾರಿ ಘಟಕವನ್ನು ಪರಿಚಯಿಸಲಾಗಿ ಅಲ್ಲಿ ಸುಮಾರು 9 ಟನ್ ತ್ಯಾಜ್ಯವನ್ನು ಸಂಸ್ಕರಿಸಲಾಗಿರುತ್ತದೆ. ಇನ್ನೊಂದು ಇವರು ಬಟ್ಟೆ ಬ್ಯಾಂಕ್ ಡ್ರೈವ್ ಅಂತ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇದು ಹಳೆ ಬಟ್ಟೆಗಳನ್ನು ಸಂಗ್ರಹಿಸಿ ವಿತರಿಸುವ ಕಾರ್ಯಕ್ರಮವಾಗಿರುತ್ತದೆ. ಸ್ನೇಹಿತ ಶ್ರೀ ಲಿಯೋ ಪಿಂಟೋ ಅವರೊಂದಿಗೆ 2022ರಲ್ಲಿ ಈ ಉಪಕ್ರಮವನ್ನು ಪ್ರಾರಂಭಿಸಿ ಮೊದಲ ಹಂತದಲ್ಲಿ ಮಹಿಳೆಯರಿಗಾಗಿ ಸುಮಾರು 4,000 ಬಟ್ಟೆಗಳನ್ನು ಸಂಗ್ರಹಿಸಲಾಗಿದೆ ಮತ್ತು ಇದಕ್ಕೆ ನನ್ನ ಸಹೋದರಿ 1 ಎಂಬ ಹೆಸರನ್ನು ಕೂಡ ಇಟ್ಟಿರುತ್ತಾರೆ. ಎರಡನೇದಾಗಿ ನನ್ನ ಸಹೋದರನಿಗಾಗಿ 1 ಎಂಬ ಹೆಸರಿನೊಂದಿಗೆ ಸುಮಾರು 60,000 ಬಟ್ಟೆಗಳನ್ನು ಸಂಗ್ರಹಿಸಿ ನಿರ್ಗತಿಕರಿಗೆ, ಘನತ್ಯಾಜ್ಯ ನಿರ್ವಹಣಾ ಸಿಬ್ಬಂದಿಗೆ ವಿತರಿಸಿರುತ್ತಾರೆ. ಇವರಿಗೆ ಸಿಗುವಂಥ ಪ್ರಶಸ್ತಿಗಳು ಇವು: ರಾಜ್ಯ ಮತ್ತು ರಾಷ್ಟ್ರೀಯ ಸಾಧನೆಗೆ 2013ರಲ್ಲಿ ಅರಣ್ಯ ಮಿತ್ರ ಪ್ರಶಸ್ತಿ ಕರ್ನಾಟಕ ಅರಣ್ಯ ಇಲಾಖೆಯಿಂದ, 2016ರಲ್ಲಿ ಪರಿಸರವಾದಿ ಪ್ರಶಸ್ತಿ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ, 2017ರಲ್ಲಿ ಶಿಶು ಜೀಸಸ್ ವರ್ಷದ ಪೌರುಷ ಪ್ರಶಸ್ತಿ, 2011ರಲ್ಲಿ ಕೇಸರಿ ಫೌಂಡೇಶನ್ನಿಂದ ಪ್ರಶಸ್ತಿ, 2015ರಲ್ಲಿ ಇಂಟಿಗ್ರೇಟೆಡ್ ಲರ್ನಿಂಗ್ ಸೆಂಟರ್ನ ಪ್ರಶಸ್ತಿ, 2019ರಲ್ಲಿ ಇನ್ವೆಂಜರ್ ಪ್ರಶಸ್ತಿ, 2019ರಲ್ಲಿ ವಾಪಸ್ಸು ಜೀತ್ ಸಲ್ಮಾ ಈತನ್ ನಾಥನ್ ಕುಟುಂಬಕ್ಕಾಗಿ ಅರಣ್ಯ ಮಿತ್ರ ಪ್ರಶಸ್ತಿ, 2020ರಲ್ಲಿ AICU ಶತಮಾನೋತ್ಸವ ಪ್ರಶಸ್ತಿ, ಇದು ನಮ್ಮ ಅರವಿಂದ ಕೇಜ್ರಿವಾಲ್ ದೆಹಲಿಯಿಂದ ಪಡ್ಕೊಂಡದ್ದು. 2020ರಲ್ಲಿ ಸೈಂಟ್ ಆಗ್ನೇಸ್ ಶತಮಾನೋತ್ಸವ ಪ್ರಶಸ್ತಿ, 2020ರಲ್ಲಿ ಸೈಂಟ್ ಅಲೋಸಿಯಸ್ ಅಲ್ಯೂಮಿನಿಯಂ ಪ್ರಶಸ್ತಿ ಮತ್ತು ವಿವಿಧ ಚರ್ಚ್ಗಳು, ದೇವಾಲಯಗಳು, ಶಾಲೆಗಳಿಂದ ಅನೇಕ ಸನ್ಮಾನಗಳನ್ನು ಪಡೆದಿರುತ್ತಾರೆ. ಇದು ನಾನು ಇವರ ಸಂಕ್ಷಿಪ್ತ ವರದಿಯನ್ನು ಕೊಟ್ಟಿದ್ದೇನೆ. ಸರ್, ಏನಾದರೂ ಇದರಲ್ಲಿ ಹೆಚ್ಚು ಕಡಿಮೆ ಇದ್ದಿರ್ಬೋದು, ಯಾಕಂದರೆ ನಾವು ಟ್ರಾನ್ಸ್ಲೇಟ್ ಮಾಡುವಾಗ ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡಿದ್ದೇವೆ. ಹೆಚ್ಚು ಕಡಿಮೆ ಇದೆ, ತಾವು ಅದನ್ನು ಕ್ಷಮಿಸಿ ದಯ ಕೋರಬೇಕಂತೇಳಿ ನಾನು ನಿಮ್ಮನ್ನು ವಿನಂತಿಸಿ ನನ್ನ ಈ ಸಂಕ್ಷಿಪ್ತ ಪರಿಚಯವನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಪರಿಚಯ ಪತ್ರವನ್ನು ವಾಚಿಸಿರುವಂಥ ಸೋಮಪ್ಪ ನಾಯಕ್ ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಗಳು. ಗಣ್ಯರು ಬಂದು ಇವರ ಗೌರವ ಅರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ತಮ್ಮ ಅನಿಸಿಕೆಗಳನ್ನು ತಿಳಿಸಿಕೊಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಎವ್ರಿವನ್, ನಮ್ಮ ಜೀವನದಲ್ಲಿ there are 3 very important things that we all strive for. One is good air, good water and good food. Good food ಬಗ್ಗೆ ಆಲ್ರೆಡಿ ಮಾತಾಡಿದರು ಅಬೌಟ್ ಆರ್ಗ್ಯಾನಿಕ್ ಫಾರ್ಮಿಂಗ್. ಬಟ್
we have to strive very hard to get good air and good food, especially ಈ ವಾರ್ಡಲ್ಲಿ ಪಚ್ಚನಾಡಿ ಇಡೀ 60 ವಾರ್ಡ್ ಕಸ ಒಂದು ವಾರ್ಡಿಗೆ ಬರ್ತಾ ಉಂಟು. ಸೊ ಇಟ್ ಈಸ್ ಆ್ಯನ್ ಹ್ಯಾರಸ್ಮೆಂಟ್ ಫಾರ್ ಒನ್ ವಾರ್ಡ್. ಸೊ ನಾವು ಇಲ್ಲಿಗೆ ತುಂಬ ಕಾನ್ಸಂಟ್ರೇಟ್ ಕೊಡಬೇಕು, ಯಾಕಂದರೆ ದ ಏರ್ ಕ್ವಾಲಿಟಿ ಇಂಡೆಕ್ಸ್ ಈಸ್ ವೆರಿ ಬ್ಯಾಡ್. ಸೊ ನಾವು ನಮ್ಮ ಪ್ರಯತ್ನ ಮಾಡ್ತಾ ಇದ್ದೇವೆ ಪಚ್ಚನಾಡಿ ಸುತ್ತಲೂ. ಐ ಮೀನ್ ವಿ ಆರ್ ಟ್ರೈಂಗ್ ಟು ಡೂ ಅ ಗ್ರೀನ್ ಬಫರ್ ಝೋನ್ ಸೊ ದ್ಯಾಟ್ ಅಲ್ಲಿ ಬರುವ ಡಸ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ. ಬಟ್ ಮಂಗಳೂರಲ್ಲಿ ಈಗ ಗ್ರೀನರಿ ತುಂಬ ಕಮ್ಮಿ ಆಗಿದೆ. ದ ರೀಸೆಂಟ್ ಸ್ಟಡಿ ಶೋಸ್ ವಿ ಹ್ಯಾವ್ ಡಿಪ್ಲೀಟೆಡ್ ಅವರ್ ಗ್ರೀನ್ ಕವರ್ ಟು 6.24%. Well, I welcome the corporator of this area, Sangeeta. Thank you. So my humble request to every citizens of Mangalore, we definitely have the best education. ಬುದ್ಧಿವಂತರ ನಾಡು ಅಂತ ನಾವು ಹೇಳ್ತೇವೆ, ಮಾತ್ರ ನಮ್ಮ ಏರ್ ಇಂಡೆಕ್ಸ್ ಇಸ್ ಗೋಯಿಂಗ್ ಡೌನ್, ಅವರ್ ಗ್ರೀನ್ ಕವರ್ ಈಸ್ ಗೋಯಿಂಗ್ ಡೌನ್, ಆ್ಯಂಡ್ Mangalore ಈಸ್ ನೌ ಬಿಕಮಿಂಗ್ ಅ ಪೊಲ್ಯೂಟೆಡ್ ಸಿಟಿ. ವಿ ಆರ್ ಆಲ್ರೆಡಿ ಇನ್ ದ ಲಿಸ್ಟ್ ಆಫ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ. So, my humble request today is we all should try our best to give our children, for the future generation, that is what best you can give them. ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಎಲ್ಲ ಕೊಡ್ಬೋದು, ಮಾತ್ರ ಎಲ್ಲ ಕೊಟ್ಟು ಅವರಿಗೆ ಒಳ್ಳೆ ಗಾಳಿ, ಒಳ್ಳೆ ನೀರು, ಒಳ್ಳೆ ಆಹಾರ ಕೊಡಲಿಲ್ಲ ಆದರೆ ಏನು ಪ್ರಯೋಜನ? ಸೊ I wish this bank a very successful 10th anniversary. Wish you grow and wish you serve the poor and wish you all the best. Thank you. ಉತ್ತಮ ಮಾತಿಗಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಕ್ರಮದಲ್ಲಿ ಅತಿಥಿಗಳಾಗಿ ಇದೀಗ ವೇದಿಕೆಯಲ್ಲಿ ಆಗಮಿಸಿದ್ದಾರೆ ಶ್ರೀಮತಿ ಸಂಗೀತಾ ಆರ್ ನಾಯಕ್ ಅವರು, ಪಚ್ಚನಾಡಿ ವಾರ್ಡ್ನ ಮಂಗಳೂರು ಮಹಾನಗರ ಪಾಲಿಕೆಯ ಗೌರವಾನ್ವಿತ ಸದಸ್ಯರು, ಮತ್ತು ವಿಶೇಷವಾಗಿ ಈಗ ಸನ್ಮಾನಿತರು ಹೇಳಿರುವಂಥ ಕೆಲವಾರು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಆ ಪರಿಸರವನ್ನು ಭಾಳ ಸ್ವಚ್ಛವಾಗಿಡಲಿಕ್ಕೆ, ಉತ್ತಮವಾದಂಥ ಪರಿಸರ ನಿರ್ಮಾಣ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಭಾಳಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಮತಿ ಮೀರಾ ಕರ್ಕೇರ್ ಅವರು ನಮ್ಮ ನಿರ್ದೇಶಕರು, ದಯವಿಟ್ಟು ವೇದಿಕೆಗೆ ಬರಬೇಕು. ಸಂಗೀತಾ ಆರ್ ನಾಯಕ್ ಅವರಿಗೆ ಶಾಲನ್ನು ಹೊದಿಸಿ ಪುಷ್ಪವನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮುಗಿಸಿದ್ದೇವೆ, ಸನ್ಮಾನ ಕಾರ್ಯಕ್ರಮ ಆಗಿದೆ. ಆದರೆ ಪ್ರತಿ ವರ್ಷ ನಾವು ನಮ್ಮ ಸಂಸ್ಥೆಯ ಉತ್ತಮ ಗ್ರಾಹಕರನ್ನು ಗುರುತಿಸಿ ಅವರನ್ನು ಗೌರವಿಸುವ ಕಾರ್ಯಕ್ರಮದಲ್ಲೂ ಕೂಡ ನಿರತರಾಗಿದ್ದೇವೆ. ಈ ಬಾರಿ ಉತ್ತಮ ಗ್ರಾಹಕರಾಗಿ ಗುರುತಿಸಿಕೊಂಡವರು ಶ್ರೀ ಮೋಹನ್ ದಾಸ್ ಕಂಕನಾಡಿ. ದಯವಿಟ್ಟು ತಾವು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇವೆ, ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಮೋಹನ್ ದಾಸ್ ಕಂಕನಾಡಿ ಅವರು ಉದ್ಯಮಿಗಳಾಗಿದ್ದಾರೆ ಮತ್ತು ವಿಶೇಷವಾಗಿ ಭಾಳಷ್ಟು ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹಕರಾಗಿದ್ದಾರೆ. ನಮ್ಮ ARD ITI ಬಳಿ ಇರುವಂಥ ಶ್ರೀರಾಮ ಮಂದಿರದಲ್ಲಿ ಆಡಳಿತ ಸಮಿತಿಯ ಉಪಾಧ್ಯಕ್ಷರಾಗಿಯೂ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಧರ್ಮ ಮತ್ತು ಸಾಂಸ್ಕೃತಿಕ ಸೇವೆಗೆ ವಿಶೇಷ ಕೊಡುಗೆಯನ್ನು ಸಲ್ಲಿಸಿರುವಂಥ ಇವರು ಇವತ್ತು ಉತ್ತಮ ಗ್ರಾಹಕರಾಗಿ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ಉತ್ತಮ ಗ್ರಾಹಕರು ಶ್ರೀ ಯು ರಾಘವೇಂದ್ರ ಕಿಣಿ, ದಯವಿಟ್ಟು ವೇದಿಕೆಗೆ ಬರಬೇಕು. ಹಿರಿಯರು, ನಮ್ಮ ಮಾರ್ಗದರ್ಶಕರು ಮತ್ತು ವಿಶೇಷವಾಗಿ ಪ್ರಣವ ಸೌಹಾರ್ದ ಸಂಸ್ಥೆಯ ಪ್ರತಿ ವಾರ್ಷಿಕ ಮಹಾಸಭೆಯಲ್ಲಿ ನಮಗೆ ಬೇಕಾದಂಥ ಉಪಯುಕ್ತ ಸಲಹೆ, ಸೂಚನೆ, ಮಾರ್ಗದರ್ಶನಗಳನ್ನು ನೀಡಿ ನಮ್ಮ ಸಂಸ್ಥೆಯ ಬೆಳವಣಿಗೆ ವಿಶೇಷವಾಗಿ ಕೊಡುಗೆಯನ್ನು ನೀಡಿರುವಂಥ ಶ್ರೀ ಯು ರಾಘವೇಂದ್ರ ಕಿಣಿಯವರು ಉತ್ತಮ ಗ್ರಾಹಕರಾಗಿ ಗುರುತಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಅಧ್ಯಕ್ಷರು ಮತ್ತು ಪದಗಣ್ಯರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇವೆ.
ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕ. ಮತ್ತು ನನಗೆ ಡೌಟ್ ಇತ್ತು, ನಾನು ಪ್ರಶಾಂತ್ ಅಣ್ಣನ ಹತ್ರ ಬಂದು ಕೇಳಿದೆ, ಇವರು ಟಿ ವಿಯಲ್ಲಿ ಬರ್ತಾರಾ ಅಂತ. ನಾವು ಹಾಸ್ಯ ದರ್ಬಾರ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಭಾಳ ಆಸಕ್ತಿಯಿಂದ ಟಿ ವಿಯಲ್ಲಿ ನೋಡ್ತೇವೆ. ಆ ಕಾರ್ಯಕ್ರಮದಲ್ಲಿ ವೈ ವಿ ಗುಂಡೂರಾವ್ ಅವರು ಇದ್ದಾರೆ, ಇವರ ಹೆಸರು ನನಗೆ ಗೊತ್ತಿಲ್ಲ. ಆಗ ಅಂದರೆ ನಾವು ಅಷ್ಟು ಗಮನ ಕೊಡೋದಿಲ್ಲ. ಅದೇ ಅವರ ವಿಚಾರಗಳ ಬಗ್ಗೆ ನನಗೆ ಭಾಳ ಆಸಕ್ತಿ ಇದೆ. ಭಾಳ ಜ್ಞಾನವನ್ನು ವೃದ್ಧಿಸುವಂಥ ಉತ್ತಮ ಕಾರ್ಯಕ್ರಮ ಹಾಸ್ಯ ದರ್ಬಾರ್. ಅದರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರುವಂಥ ಒಬ್ಬ ಹಿರಿಯ ಜ್ಞಾನಿಗಳನ್ನು ಇವತ್ತು ಕಣ್ಣಾರೆ ಕಾಣುವಂಥ ಭಾಗ್ಯ ನನಗೆ ಮತ್ತು ನಮ್ಮೆಲ್ಲರಿಗೂ ಬಂದಿದೆ ಅನ್ನುವಂಥ ಒಂದು ಸಂತೋಷವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ವಿಶೇಷವಾಗಿ ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಗಣ್ಯರೇ, ವೇದಿಕೆ ಮುಂದಿರುವ ಎಲ್ಲ ಗಣ್ಯರೇ, ನಿಮಗೆಲ್ಲರಿಗೂ ನಮಸ್ಕಾರ. ಇಲ್ಲಿಲ್ಲ ಗಣ್ಯರೇ ಇರೋದ್ರಿಂದ ಇಲ್ಲಿ ಎಷ್ಟು ಗಣ್ಯರಿದ್ದಾರೋ ಇಲ್ಲೂ ಅಷ್ಟೇ ಗಣ್ಯರು ಇರೋದ್ರಿಂದಾನೇ ನಮಗೂ ನಿಮಗೂ ಮಧ್ಯ ವಿಲ್ಲನ್ನಾಗಿ ಪೋಡಿಯಂ ಬೇಡ ಅಂತ ಇಲ್ಲಿಗೆ ಬಂದೆ. ಹಿಂದೆ ಒಂದು ಸಲ ಇದೇ ಥರ ಪೋಡಿಯಂ, ಸಾಮಾನ್ಯವಾಗಿ ನಾನು ಪೋಡಿಯಂ ಉಪಯೋಗಿಸಲ್ಲ, ಪೋಡಿಯಂ ಬೇಡ ನನಗೆ, ಇಲ್ಲೇ ಮೈಕ್ ಕೊಡಿ ಅಂದೆ. ಯಾಕೆ ಎತ್ತರ ಕಾಣಿಸಲ್ಲ ಅಂತನ ಅಂದರು. ಇಲ್ಲ ಹಂಗಲ್ಲ, ಗಣ್ಯರು ಇರುವಾಗ ಭಾಳ ನಿಜವಾಗ್ಲೂ ಆಶ್ಚರ್ಯ ನೋಡಿ. ಕೆಲವು ಸಲ ನಮಗೆ ಗೊತ್ತಿಲ್ಲದೇನೆ ಪ್ರಸಾದ್ ಸರ್ ಬೇಕಂತ ಮಾಡಿದ್ರು ಅಥವಾ ಹೇಗೋ ಗೊತ್ತಿಲ್ಲದೇನೆ ವಿನಾಯಕ, ಸಾರ್ವಜನಿಕ ವಿನಾಯಕ ಸಮಿತಿ ಜೊತೆಗೆ ಬೆನಕ ರಂಗಮಂದಿರ, ವಿನಾಯಕ ಗಣೇಶ, ಅವನಿಗೆ ಗಣೇಶನಿಗೆ ಹೆಸರು ಪ್ರಣವ ಸ್ವರೂಪ ಅಂತ ಅಲ್ವಾ? ಗಣೇಶನಿಗೆ ಹೆಸರೇ ಪ್ರಣವ ಸ್ವರೂಪ ಅಂತ. ಹಾಗಾಗಿ ಈ ಪ್ರಣವ ಸೌಹಾರ್ದಕ್ಕೆ ವಿನಾಯಕನ ಆಶೀರ್ವಾದನೂ ಇದ್ದೇ ಇರುತ್ತೆ ಅನ್ನೋದು ಆ ಕಾರಣಕ್ಕೋಸ್ಕರ. ಅಲ್ಲಿ ವಿನಾಯಕ ಇದ್ದ ಮೇಲೆ ವಿಘ್ನ ಇರೋದೇ ಇಲ್ವಲ್ಲ. ಸಾಂಗೋಪಾಂಗೋಂಗೆ ನಡ್ಕೊಂಡು ಹಿಂಗೆ ಹೋಗ್ತಾ ಇರೋದಕ್ಕೆ 10 ವರ್ಷ ನಡೆಸ್ಕೊಂಡು ಬಂದಿರೋದೇ ಸಾಕ್ಷಿ. ಬ್ಯಾಂಕರ್ ಮತ್ತು ಕಸ್ಟಮರ್ ಇವರಿಬ್ಬರದು ರಿಲೇಷನ್ಶಿಪ್ ಅಂತಾರೆ, ಫ್ರೆಂಡ್ಶಿಪ್ ಅನ್ನಲ್ಲ. ಯಾಕೆ ಬ್ಯಾಂಕರ್ ಕಸ್ಟಮರ್ ರಿಲೇಷನ್? ಫ್ರೆಂಡ್ಶಿಪ್ ಆದರೆ ಇವತ್ತೇನೋ ನಾನು ನಿಮ್ಮ ಜಗಳ ಆಡಿಕೊಂಡು ನಾಳೆಯಿಂದ ಮಾತಾಡ್ಸಲ್ಲ ಅಂತ ಹಿಂಗೆ ಹೇಳ್ಬೋದು. ಬಟ್ ರಿಲೇಷನ್ಶಿಪ್ನಲ್ಲಿ ಹಾಗೆ ಜಗಳ ಆಡಿದ್ರೂ ಅವ್ರನ್ನ ಮದುವೆಗೆ ಇನ್ಯಾವುದೋ ಫಂಕ್ಷನ್ಗೆ ಕರಿತೀವಿ. ಬ್ಯಾಂಕರ್ ಕಸ್ಟಮರ್ ಜಗಳ ಆಡೋದು ಅಂತಂದರೆ ಸರಿಯಾಗಿ ರೀಪೇಮೆಂಟ್ ಕೊಡದೇ ಇರೋದು ಅದೆಲ್ಲ. ಬಟ್ ಒಳ್ಳೆ ಚೆನ್ನಾಗಿದ್ದರೆ ರಿಲೇಷನ್ಶಿಪ್ ಚೆನ್ನಾಗಿದ್ದೇ ಇರುತ್ತೆ. ಹಾಗಾಗಿ ಇವತ್ತು ನಿಜವಾಗ್ಲೂ ಒಬ್ಬ ಕಸ್ಟಮರ್, ಬೆಸ್ಟ್ ಕಸ್ಟಮರ್ನ ಕರೆದು ಅವರಿಗೆ ಸನ್ಮಾನ ಕೂಡ ಮಾಡೋದು ಅಂದರೆ ರಿಲೇಷನ್ಶಿಪ್ ಎಷ್ಟು ಹಂಗಾಗತ್ತೆ ನೋಡಿ. ಇದು ಒಂದು ನನಗೆ ಸನ್ಮಾನ ಮಾಡಿದ್ರು ಅನ್ನೋ ಒಂದು ಫೀಲಿಂಗೆ ಅವ್ರಿಗೆ ಅದು ಮನಸ್ಸಿನಲ್ಲಿ ಇನ್ನೂ ಚೆನ್ನಾಗಿ ನಡ್ಕೋಬೇಕು ಅನ್ನೋದು ಹಿಂಗೆ ಹೇಳೋದಲ್ಲದೆ ಜೊತೆಗೆ ಬೇರೆಯವ್ರಿಗೆಲ್ಲ ಹೇಳ್ತಾರೆ. ಇನ್ನೂ 10ರಿಂದ 15 ವರ್ಷ, 20 ವರ್ಷ, 25 ವರ್ಷ ಏನೂ ಅಪಾಯನೇ ಇಲ್ಲ ಅನ್ನೋದು ಸೌಹಾರ್ದ. ಜೊತೆಗೆ ಇವ್ರದ್ದು ಪರಿಸರ ಎಷ್ಟು ಚೆನ್ನಾಗಿದೆ ನೋಡಿ, ಭಾಳ ಚೆನ್ನಾಗಿ 3 ಫಾರ್ಮುಲಾ ಕೊಟ್ಟರು ಅವರು. ಗುಡ್ ಏರ್, ಗುಡ್ ವಾಟರ್ ಆ್ಯಂಡ್ ಗುಡ್ ಫುಡ್. ಮಕ್ಕಳನ್ನು ಎಜುಕೇಷನ್ ಕೊಡ್ತೀವಿ ಅಂದರೆ ಎಜುಕೇಷನ್ ಕೊಡೋದು ಅಷ್ಟೇ ಅಲ್ಲ, ಇದು ಮುಖ್ಯ ಅಂತಂದರೆ ಈ 3 ಇದ್ದರೆ ಎಜುಕೇಷನ್ನು ಸಕ್ಸಸ್ ಆಗುತ್ತೆ, ಬುದ್ಧಿವಂತಿಕೆನೂ ಸಕ್ಸಸ್ ಆಗುತ್ತೆ. ಸೊ ಅದು ಎರಡಕ್ಕೆ ಲಿಂಕು ಭಾಳ ಅದ್ಭುತವಾಗಿ ಅನೇಕ ಪ್ರಶಸ್ತಿಗಳು ಓದ್ತಾ ಇದ್ದಾರೆ ಅವರು. ಎಂತೆಂಥ ಅದ್ಭುತ ಕೆಲಸ ಮಾಡ್ತಾಯಿದ್ದಾರೆ. ಇದರಿಂದ ನಿಂತ್ಕೊಂಡು ವೇದಿಕೆ ಹಿಂದ್ಗಡೆ ನಿಂತ್ಕೊಂಡು ಸೈಡ್ ವಿಂಗ್ ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡು ಇಷ್ಟು ಕೆಲಸ ಮಾಡ್ತಾ ಇರೋದು ಭಾಳ ಸಂತೋಷ ಆಗ್ತಾಯಿದೆ ನನಗೆ. ನಾನು ಜಾಸ್ತಿ ಮಾತಾಡಲ್ಲ, ಯಾಕೆಂದರೆ ನಾನು ಗೆಜ್ಜೆನಾದ ಕೇಳಿಸ್ತಾ ಇದೆ, ಗೆಜ್ಜೆನಾದ ಕೇಳೋಕ್ಕೆ ಬಂದಿದ್ದೀನಿ ನಾನು ಅಲ್ವಾ. ಹಾಗಾಗಿ ನಾವೆಲ್ಲ ಸಾಂಸ್ಕೃತಿಕ ಉತ್ಸವ ನೋಡೋಕ್ಕೆ ಬಂದಿದ್ದೀವಿ. ಮಂಗಳೂರು ದಕ್ಷಿಣ ಕನ್ನಡ ಅಂದ್ರೇ ಅದು ಸಾಂಸ್ಕೃತಿಕ ಸಾಹಿತ್ಯಿಕ. ನಾನು ಬೆಂಗಳೂರಲ್ಲಿ ಬೇರೆ ಕಡೆ ಹೇಳ್ತಾ ಇರ್ತೀನಿ, ಇಡೀ ಕರ್ನಾಟಕದ 31 ಜಿಲ್ಲೆಗಳಲ್ಲಿ ಕನ್ನಡನ ಶುದ್ಧವಾಗಿ ಮಾತಾಡುವಂಥವ್ರು ದಕ್ಷಿಣ ಕನ್ನಡದವರು ಅಂತ. ಯಾಕೆಂದ್ರೆ ನಮ್ಮ ಕಡೆ ಎಲ್ಲ ಅಲ್ಪ ಪ್ರಾಣ ಮಹಾಪ್ರಾಣ ಇದೆಲ್ಲ ಸ್ವಲ್ಪ ಕಷ್ಟ. ಸೌಹಾರ್ದ ಅನ್ನೋಕ್ಕೆ ಸೌಹಾರ್ದ ಅನ್ನೋದು, ಇದು ಸಂಬಂಧ ಅನ್ನೋದು, ಈ ಥರದ್ದೆಲ್ಲ ಬೋಧನೆ ಹಿಂಗೆಲ್ಲ ಮಾಡ್ತೀವಿ. ಇಲ್ಲಿ ಸ್ಪಷ್ಟವಾಗಿ ಕನ್ನಡ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಆಶ್ಚರ್ಯ ನನಗೆ, ಇಲ್ಲಿ ತುಳು, ಕೊಂಕಣಿ, ಬ್ಯಾರಿ ಇದೆಲ್ಲ ಭಾಷೆಗಳಿದ್ರೂ, ಬಹು ಸಂಸ್ಕೃತಿ ಉತ್ಸವ ಅಂತ ನೆನ್ನೆ ನಡೀತಾ ಇದ್ರೂ ಕಾರ್ಯಕ್ರಮಗಳೆಲ್ಲ ಕನ್ನಡದಲ್ಲೇ ನಡೆಯುತ್ತೆ ಅಲ್ವಾ. ಇದು ಇನ್ನೊಂದು ವಿಶೇಷ. ನಮ್ಮ ಮನೆಗಳಲ್ಲಿ ನಾವು ತುಳು ಮಾತಾಡ್ಬೋದು, ಕೊಂಕಣಿ ಮಾತಾಡ್ಬೋದು, ಬ್ಯಾರಿ ಮಾತಾಡ್ಬೋದು, ಇನ್ಯಾವುದೋ ಮಾತಾಡ್ಬೋದು. ಬಟ್ ಸಮಾರಂಭಕ್ಕೆ ಸಮಾಜಕ್ಕೆ ಬಂದರೆ ನಾವೆಲ್ಲ ಕನ್ನಡಿಗರು ಅಂತ ತೋರಿಸ್ತಾ ಇರುವಂಥ ಒಂದು ಜಿಲ್ಲೆ ಇದು ಮತ್ತು ಪಕ್ಕದ್ದು ಉಡುಪಿನೂ ಅಂತ ತಿಳ್ಕೊಳ್ಳಿ. ಇಂಥ ಜಿಲ್ಲೆ, ಇಂಥ ಸಾಂಸ್ಕೃತಿಕ ಸಾಹಿತ್ಯಿಕ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿರುವಂಥ ಜಿಲ್ಲೆ. ಜೊತೆಗೆ ಅದರೊಳಗೆ ಭಾಳ ಅದ್ಭುತವಾಗಿ 10 ವರ್ಷ ಸತತವಾಗಿ ಯಶಸ್ವಿಯಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇರುವಂಥ ಒಂದು ಪ್ರಣವ ಸೌಹಾರ್ದ ಸಹಕಾರ ಸಂಘ ಇನ್ನೂ ಹೆಚ್ಚು ಬೆಳೆದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನು ನೀಡಲಿ. ಇನ್ನು ಸಮಾಜದಲ್ಲಿ ಮಾದರಿಯಾಗಿ ಇಡೀ ಮಂಗಳೂರು ಈ ಜಿಲ್ಲೆಗೇ ನಂಬರ್ 1 ಸೊಸೈಟಿಯಾಗಿ ಆದಷ್ಟು ಬೇಗ ಹಿಂಗಾಗಲಿ ಅಂತ ನಾನು ಆ ವಿಘ್ನೇಶ್ವರನ್ನೇ ಪ್ರಾರ್ಥನೆ ಮಾಡಿ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.
ಗುಂಡೂರಾವ್ ಅವರು ಇಲ್ಲಿದ್ದಾರೆ ಅಂತ ಹೇಳಿದರೆ ನಮಗೆ ನಗಲಿಕ್ಕೆ ಉಂಟು ಅಂತಲೇ ಲೆಕ್ಕ. ಅಷ್ಟು ಮನಪೂರ್ತಿ ಅವರು ನಗುವಾಗೆ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯ ಬಗ್ಗೆ ನಾವೇ ಮಾತುಗಳನ್ನಾಡಿ ನಮಗೆ ಇನ್ನಷ್ಟು ಹುರುಪನ್ನು ನೀಡಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇದೀಗ ಹರೀಶ್ ಆಚಾರ್ ಅವರು, ಡಾಕ್ಟರ್ ಹರೀಶ್ ಆಚಾರ್, ವಿಶ್ವಕರ್ಮ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರು, ತಮ್ಮ ಅನಿಸಿಕೆಗಳನ್ನು ನೀಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೀವಿ. ಮಾನ್ಯ ಅಧ್ಯಕ್ಷರಾದಂತಹ ಶ್ರೀಯುತ ಜಿ ಆರ್ ಪ್ರಸಾದ್ ಅವರೇ, ಹಾಗೆಯೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಪ್ರಶಾಂತ್ ಪೈಗಳೇ, ವೈ ವಿ ಗುಂಡೂರಾಯರೇ, ಶ್ರೀಮತಿ ಸಂಗೀತಾ ನಾಯಕ್ ಅವರೇ, ಜೀತು ಎಸ್ ಅವರೇ, ಎಲ್ಲ ಸಹಕಾರಿ ಬಂಧು ಮಿತ್ರರೇ, ದಶಮಾನೋತ್ಸವದ ಈ ಸುಸಂದರ್ಭದಲ್ಲಿ ಪ್ರಣವ ಸೌಹಾರ್ದ ಸಹಕಾರಿಯ ಅಧ್ಯಕ್ಷರಿಗೆ, ಆಡಳಿತ ಮಂಡಳಿ ಸದಸ್ಯರಿಗೆ ಮತ್ತು ಎಲ್ಲ ಸಿಬ್ಬಂದಿಗಳಿಗೆ, ಸದಸ್ಯ ಮಿತ್ರರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಪ್ರಣವ ಸೌಹಾರ್ದ ಇತ್ತೀಚೆಗೆ ಅಂತಂದರೆ ನಮ್ಮ ಕಣ್ಣಿಗೆ ಇತ್ತೀಚೆಗೆಲ್ಲಿ ಅನ್ನಿಸ್ತದೆ. ಕಳೆದ 10 ವರ್ಷಗಳಲ್ಲಿ ನೋಡ್ತಾ ಇದ್ದ ಹಾಗೆ ಹುಟ್ಟಿ ಸಹಕಾರ ಕ್ಷೇತ್ರದಲ್ಲಿ ಒಂದು ದೃಢವಾದ ಹೆಜ್ಜೆಯನ್ನು ಊರಿ ಇವತ್ತು ದಶಮಾನೋತ್ಸವ ಸಂಭ್ರಮವನ್ನು ಆಚರಿಸ್ತಿದೆ ಅಂತ ಹೇಳಿದರೆ ಅದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. 10 ವರ್ಷ ಆಗಿದೆ ಅನ್ನೋದಕ್ಕಿಂತ 10 ವರ್ಷ ಹೇಗೆ ಆಗಿದೆ ಅನ್ನೋದು ಇಂಪಾರ್ಟೆಂಟ್. ಇಡೀ ಸಹಕಾರ ಕ್ಷೇತ್ರದಲ್ಲಿ ಗಮನಿಸಲಿಕ್ಕೆ ಹೋದರೆ ಪ್ರಣವ ಸೌಹಾರ್ದ ಒಂದು ರೀತಿ ವಿಭಿನ್ನವಾಗಿ ವಿನೂತನವಾಗಿ ಬೆಳೆದು ಬಂದಿದ್ದ ಸಂಸ್ಥೆ. ಪ್ರಶಾಂತ್ ಪೈ ಅವರು ಪ್ರಸ್ತಾವನೆ ಮಾತಾಡಬೇಕಾದ್ರೆ ಹೇಳಿದರು, ನಾವು ಯೋಗದಿಂದ ಸುಯೋಗವನ್ನು ಕಂಡವರು ಅಂತೇಳಿ. ಅದನ್ನೇ ನಿರಂತರತೆಯಾಗಿ ಬೆಳೆಸ್ಕೊಂಡು ಇವತ್ತು ಪರಿಸರ ಕ್ಷೇತ್ರ ಇರ್ಬೋದು, ಸಾಮಾಜಿಕ ಕ್ಷೇತ್ರ ಇರ್ಬೋದು, ಈ ಸಹಕಾರ ಕ್ಷೇತ್ರವನ್ನು ಹುಟ್ಟು ಹಾಕಿ ಇವತ್ತು ಬೇರೆ ಬೇರೆ ಕ್ಷೇತ್ರಕ್ಕೆ ವಿಸ್ತರಿಸಿಕೊಂಡು ಬಂದವರು ಅಂತೇಳಿ. ಒಬ್ಬ ಸಹಕಾರಿಯಾಗಿ ನನಗೆ ಅನಿಸೋದು ಏನಂತೇಳಿದರೆ, ಸಹಕಾರ ಕ್ಷೇತ್ರವನ್ನು ವಿಸ್ತರಿಸುವಂಥ ಕಾರ್ಯವನ್ನು ಪ್ರಣವ ಸೌಹಾರ್ದ ಮಾಡಿದೆ. ಹೇಗೆ ವಿಸ್ತರಿಸುವ ಕಾರ್ಯವನ್ನು ಮಾಡಿದೆ ಅಂತೇಳಿದರೆ, ಬೇರೆ ಬೇರೆ ಸಹಕಾರಿ ಸಂಸ್ಥೆ ನೋಡಿದಾಗ ಅಲ್ಲೊಂದು 30% ಕೋಆಪರೇಟರ್ಸ್ ಅಥವಾ ಮೆಂಬರ್ಸ್ಗಳು ಬೇರೆ ಬೇರೆ ಕೋಆಪರೇಟಿವ್ ಸಂಸ್ಥೆಗಳಲ್ಲಿ ಮೆಂಬರ್ಸ್ ಆಗಿರ್ತಾರೆ. ಅವರು ಓವರ್ಲ್ಯಾಪಿಂಗ್ ಆಗಿರ್ತದೆ. ಇಲ್ಲಿ ಬಂದಾಗ ನಮಗೆ ಬೇರೆ ಸೌಹಾರ್ದ ಬೇರೆ ಸಂಸ್ಥೆಯಲ್ಲಿ ಆ್ಯಕ್ಟಿವ್ ಆಗಿರ್ತಕ್ಕಂಥವ್ರು 1-2 ಸಿಗ್ಬೋದು ಅಷ್ಟೇ, ಬಿಟ್ಟರೆ ಇಲ್ಲಿ ಓವರ್ಲ್ಯಾಪಿಂಗ್ ಇಲ್ಲ. ಆಲ್ಮೋಸ್ಟ್ ಒಂದು ಸಪ್ರೇಟ್ ವರ್ಗ, ಯಾವ ಸಹಕಾರ ಸಂಸ್ಥೆಗಳು ಟಚ್ ಮಾಡದಿರ್ತಕ್ಕಂಥ ಸಪ್ರೇಟ್ ವರ್ಗವನ್ನು ಟಚ್ ಮಾಡಿಕೊಂಡು ಇವತ್ತು ತನ್ನದೇ ಆಗಿರ್ತಕ್ಕಂಥ ಇರುವಿಕೆಯನ್ನು ಹುಟ್ಟು ಹಾಕಿ ಸಹಕಾರ ಕ್ಷೇತ್ರವನ್ನು ಇನ್ನೊಂದು ಹಂತಕ್ಕೆ ವಿಸ್ತರಿಸುವಂಥ ಕಾರ್ಯವನ್ನು ಪ್ರಣವ ಸೌಹಾರ್ದ ಸಹಕಾರಿ ಸಂಸ್ಥೆ ಮಾಡಿದೆ ಅಂತ ಹೇಳಿಕ್ಕೆ ಬಯಸ್ತೇನೆ. ಒಂದು ಸಹಕಾರ ಸಂಸ್ಥೆ ಇರ್ತಕ್ಕಂಥದ್ದು ಕೇವಲ ನಮ್ಮ ವ್ಯವಹಾರ ಮತ್ತು ಲಾಭದಾಯಕತ್ವ ಮಾತ್ರಕ್ಕೆಲ್ಲ, ಅದನ್ನು ಬಿಟ್ಟು ಸಾಮಾಜಿಕವಾಗಿ ಗುರುತಿಸ್ಕೊಳ್ಬೇಕು. ಸಾಮಾಜಿಕವಾಗಿ ಗುರುತಿಸ್ಕೊಳ್ಬೇಕಂತೇಳಿದ್ರೆ ಒಂದು ಫೋಟೋ ತೆಗೆಸಿ ಫೇಸ್ಬುಕ್ಕಿಗೆ ಹಾಕಿದರೆ ಸಾಮಾಜಿಕವಾಗಿ ಗುರುತಿಸ್ಕೊಳ್ಳೋದು ಇವತ್ತು ಭಾಳ ಸುಲಭ. ಅದನ್ನು ಅರ್ಥಪೂರ್ಣವಾಗಿ ಹೇಗೆ ಗುರುತಿಸ್ಕೊಳ್ಬೇಕು ಅಂತೇಳಿದ್ರೆ, ಅದು ಪರಿಸರ ಜಾಗೃತಿ ಇರ್ಬೋದು, ಸಾವಯವ ಕೃಷಿ ಇರ್ಬೋದು, ಇವೆಲ್ಲವನ್ನು ಕೂಡ ಸದಸ್ಯರ ಬಳಿ ಕೊಂಡೋಗುವಂಥದ್ದು, ಸಮಾಜದ ಬಳಿ ಕೊಂಡೋಗುವಂಥ ಒಂದು ಕಾರ್ಯಕ್ರಮವನ್ನು ಅದು ಅಧ್ಯಕ್ಷರಾದಂಥ ಶ್ರೀಯುತ ಜಿ ಆರ್ ಪ್ರಸಾದ್ ಅವರು ನಡೆಸ್ತಾರೆ ಮತ್ತು ಪ್ರಣವ ಸೌಹಾರ್ದದ ಎಲ್ಲ ನಿರ್ದೇಶಕರು ಮಾಡ್ತಾರೆ ಅಂತ ಹೇಳುವಂಥದ್ದು ನಮಗೆ ಹೆಮ್ಮೆಯ ವಿಚಾರ. ಇವತ್ತು ಒಂದು ಸಹಕಾರಿ ಸಂಸ್ಥೆ ಇವತ್ತು ಸಾವಯವ ಕೃಷಿ ಪರಿವಾರಕ್ಕೆ ನಾಯಕತ್ವವನ್ನು ಕೊಡ್ತದೆ, ಪರಿಸರ ಕ್ಷೇತ್ರದಲ್ಲಿ ನಾಯಕತ್ವವನ್ನು ಕೊಡ್ತದೆ, ಒಂದು ಸಾಮಾನ್ಯ ಸಹಕಾರಿಯಾಗಿ ಕೊಡ್ತದೆ ಅಂತ ಹೇಳಿದರೆ ಸಹಕಾರ ಕ್ಷೇತ್ರಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಚಾರ. ಇವತ್ತು ಹಲವಾರು ಸಾಹಸಗಳನ್ನು ಮಾಡ್ತಾರೆ ಪ್ರಸಾದರು, ನಮಗೆ ಅದು ಸಾಹಸ ಅಂತ ಅನ್ನಿಸ್ತದೆ. ಆದರೆ ಆ ಸಾಹಸಗಳನ್ನು ಮೀರಿ ನಿಲ್ಲುವ ಸಾಮರ್ಥ್ಯ ಅವರಿಗಿದೆ. ಯಾಕಂತೇಳಿ ಮಂಗಳೂರಿನಲ್ಲಿ ಹುಟ್ಟಿ ಮೈಸೂರು ತನಕ ಹೋಗೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಅಲ್ಲಿ ಅದರ ಇತಿಮಿತಿ ಇದೆ. ಇವತ್ತು ಮೈಸೂರು ತನಕ ಶಾಖೆಗಳನ್ನು, ಪಿರಿಯಾಪಟ್ಟಣ ಇರ್ಬೋದು, ಕುಶಾಲನಗರ ಇರ್ಬೋದು, ಅಲ್ಲಿ ತನಕ ಶಾಖೆಗಳನ್ನು ತೆರೀತಾ ಹೋಗುವಂಥ ಒಂದು ಸಾಹಸದ ಹೆಜ್ಜೆಗಳನ್ನು ಅವರು ಇಟ್ಟಿದ್ದಾರೆ. ಈ ಹೆಜ್ಜೆಗಳು ಅವರಿಗೆ ಸಿದ್ಧಿವಿನಾಯಕನ ಕ್ಷೇತ್ರದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಸಂಗತಿಯನ್ನು ಇಲ್ಲಿಯ ಪ್ರಶಾಂತ್ ಪೈಗಳು ಹೇಳಿದರು. ಸಿದ್ಧಿವಿನಾಯಕ ಅದೆಲ್ಲದಕ್ಕೆ ಅನುಗ್ರಹ ಕೊಟ್ಟು ಎಲ್ಲ ಸಾಹಸಗಳನ್ನು ಅವರು ಅದನ್ನು ಫಲವತ್ತಾಗಿ ನಿರೂಪಿಸಲಿ ಅನ್ನುವಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೇನೆ. ಧನ್ಯವಾದ. ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಶ್ರೀಮತಿ ಸಂಗೀತಾ ನಾಯಕ್ ಅವರು ತಮ್ಮ ಅನಿಸಿಕೆಗಳನ್ನು ಹೇಳಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ಸಹಕಾರಿ ಬಂಧುಗಳಿಗೆ ಅಂತಲೇ ಹೇಳ್ಬೋದು ನಾನು. ಯಾಕಂದರೆ ಇಲ್ಲಿರುವಂಥ ಫೇಸಸ್ ನಾನು ತುಂಬ ಸಲ ಪ್ರಣವ ಸೌಹಾರ್ದ ಸಹಕಾರಿ ಸಂಘದ ಒಂದು ಕಾರ್ಯಕ್ರಮಗಳಿಗೆ ಬಂದಾಗ ಗಮನಿಸ್ತೇನೆ. ಸೊ ಪ್ರಣವ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ಎಲ್ರಿಗೂ ಶುಭ ಸಂಜೆಯ ಶುಭ ನಮನಗಳು.
ಮೊದಲನೇದಾಗಿ ಕ್ಷಮೆಯಾಚಿಸ್ತೇನೆ, ತಡವಾಗಿ ಬಂದೆ. ನನಗೆ ಆ್ಯಕ್ಚುಲಿ ಈ ಕಾರ್ಯಕ್ರಮ ನಾಳೆ ಅಂತ ತಲೆಯಲ್ಲಿತ್ತು, ನಾನು ನೋಟ್ ಮಾಡಿರಲಿಲ್ಲ. ಪ್ರಸಾದಣ್ಣ ಕಾಲ್ ಮಾಡಿ ಒಂದು ಗಂಟೆ ಮೊದಲು ಹೇಳುವಾಗ 4 ಗಂಟೆ ಹತ್ರ ನಾನು ಹೊರಗಡೆ ಇದ್ದೆ. ಮತ್ತೆ ಬಂದು ಫ್ರೆಶಪ್ ಆಗಿ ಮೈಗ್ರೇನ್ಸ್ ಆಯಿತು, ಆದರೆ ಸೊ ಆಸ್ಪ್ರಿನ್ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಬರಬೇಕಾಯಿತು, ಸೊ ಹಾಗೆ ಲೇಟ್ ಆಯಿತು, ಕ್ಷಮಿಸಿ. ತುಂಬ ಖುಷಿ ಆಗ್ತಾ ಇದೆ, ಯಾಕಂತ ಹೇಳಿದ್ರೆ ಈಗ ಒಂದಷ್ಟು ವಿಚಾರಗಳು ಸೌಹಾರ್ದ ಸಹಕಾರಿ ಸಂಘದ ಬಗ್ಗೆ ಹೇಳಿದರು. 10 ವರ್ಷ ದಶಮಾನೋತ್ಸವ ಸಂಭ್ರಮ, 10 ವರ್ಷದಲ್ಲಿ 8 ಬ್ರ್ಯಾಂಚಸ್ ಅನ್ನು ಮೈಸೂರು ತನಕ ಒಂದು ಮಾಡಿದ್ದಾರೆ ಅಂತ ಹೇಳಿದರೆ ನಾನು ಇದನ್ನು ಒಂದು ದೊಡ್ಡ ಯೂಜ್ ಅಚೀವ್ಮೆಂಟ್ ಅಂತ ಹೇಳ್ತೇನೆ. ಆ್ಯಂಡ್ ಎಂಟೈರ್ ಪ್ರಣವ ಫ್ಯಾಮಿಲಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಬೆಸ್ಟ್ ವಿಶಸ್ ಅಂತ ಹೇಳ್ತೇನೆ. ಮಾಡುವಂಥದ್ದಲ್ಲ, ನನಗೆ ಈ ಬ್ಯಾಂಕಿಂಗ್ ಸೆಕ್ಟರ್ ಬಗ್ಗೆ ಅಷ್ಟೊಂದು ವಿಚಾರಗಳು ಗೊತ್ತಿಲ್ಲ, ಆದರೆ ನನ್ನ ಈಗ ಏನು ಫೀಲ್ಡ್ ಇದೆ, ನನ್ನ ಏನು ಆ್ಯಸ್ ಅ ಕಾರ್ಪೊರೇಟರ್ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಆ ನಿಮಿತ್ತ ಕೆಲವೊಂದು ಬ್ಯಾಂಕ್ಸ್ಗಳಲ್ಲಿ ಕಾರ್ಯಕ್ರಮಗಳಲ್ಲಿ ಎಲ್ಲ ಹೋದಾಗ ತಿಳ್ಕೊಂಡಿದ್ದೇನೆ ಈ ಸಹಕಾರಿ ಸಂಘ ಕೂಡ ಹೇಗೆ ನಡೀತಾ ಇದೆ ಅಂತ. ಸೊ ಆಗಿರುವಾಗ ಒಂದು ಯಾವುದೋ ಕಾರ್ಯಕ್ರಮದಲ್ಲಿ ಬ್ಯಾಂಕಿಂಗ್ ಫೀಲ್ಡ್ ಬಗ್ಗೆ ತಿಳಿದವರು ಒಂದು ಹೇಳಿದರು, ಏನಂತ ಹೇಳಿದರೆ ಒಂದು ಪ್ರಾಫಿಟ್ ಡಿಮಾಂಡ್ ಸಮಾಜ ಸೇವೆ ಜೊತೆಗೆ ಒಂದು ಬ್ಯಾಂಕ್ ಚೆನ್ನಾಗಿ ನಡೆಯಬೇಕಿದ್ರೆ ರಿಕವರಿ ಮಾಡುವುದು ಕೂಡ ಅಷ್ಟೇ ಮುಖ್ಯವಾಗಿರ್ತದೆ, ಮತ್ತು ಅದು ದೊಡ್ಡ ಟಾಸ್ಕ್ ಅಂತ ಕೂಡ ಹೇಳ್ತಾರೆ ಅಂತ ಹೇಳಿದರು. ಅವ್ರು ಹೇಳುವಾಗ ಹೇಳಿದರು, ತಲೆಗೆ ಗನ್ ಇಟ್ಟಾಗೆ ಕೂಡ ಅವರನ್ನು ಹೆದರಿಸಿನೂ ರಿಕವರ್ ಮಾಡ್ಬೋದು, ಆದರೆ ಅವರಾಗೆ ಪ್ರೇರೇಪಣೆಗೊಂಡು ಬಂದು ನಮ್ಮಿಂದ ಯಾವ ಡಿಫಾಲ್ಟ್ ಆಗಬಾರ್ದು, ನಮ್ಮಿಂದ ಬ್ಯಾಂಕಿಗೆ ಯಾವ ತೊಂದರೆ ಆಗಬಾರ್ದು, ಕೆಟ್ಟ ಹೆಸರು ಆಗಬಾರ್ದು, ನಮ್ಮಿಂದ ಬ್ಯಾಂಕ್ ಅದು ಕೆಳಗೆ ಬರಬಾರ್ದು ಅನ್ನೋ ಪ್ರೀತಿಯಿಂದ ಅವರೇ ಆಗಿ ಬಂದು ಪೇಮೆಂಟ್ ಮಾಡುವಂಥದ್ದು ಒಂದು ದೊಡ್ಡ ಅಚೀವ್ಮೆಂಟ್ ಅಂತ ಹೇಳ್ತಾರೆ. ನಾನು ಭಾಳಷ್ಟು ಹತ್ತಿರದಲ್ಲಿ ಗಮನಿಸಿದ್ದೇನೆ. ನಮ್ಮ ವಾರ್ಡಿನ ಪ್ರಮುಖರು, ಎಸ್ಪೆಷಲಿ ಪ್ರಶಾಂತ್ ಅಣ್ಣ ಪ್ರಣವ ಬ್ಯಾಂಕಲ್ಲಿದ್ದಾರೆ. ಸೊ ಸರ್ ಅವರು ಎಷ್ಟು ಆ ಒಂದು ಈಸಲ್ಲಿ ಹ್ಯಾಂಡಲ್ ಮಾಡ್ತಾರೆ, ಯಾರಿಗೂ ನೋವಾಗದ ರೀತಿಯಲ್ಲಿಯೇ ಎಲ್ಲ ವಿಚಾರವನ್ನು ಹ್ಯಾಂಡಲ್ ಮಾಡಿ ಕೋವಿಡ್ನಂಥ ಸಂದರ್ಭದಲ್ಲಿ ಕೂಡ ಬ್ಯಾಂಕ್ ಕೆಳಗೆ ಬರಬಾರ್ದು, ಕೆಳಗೆ ಹೋಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಆ ಡೆಡಿಕೇಶನ್ ಕೊಟ್ಟು, ಅವರಿಗೂ ಯಾರು ಗ್ರಾಹಕರಿದ್ದಾರೆ, ಕಸ್ಟಮರ್ಸ್ ಇದ್ದಾರೆ, ಅವ್ರಿಗೂ ತೊಂದರೆ ಆಗಬಾರ್ದು, ಬ್ಯಾಂಕಿನ ರೆಪ್ಯುಟೇಷನ್ಗೂ ಹಾಳಾಗಬಾರ್ದು ಅನ್ನೋ ರೀತಿಯಲ್ಲಿ ಒಂದು ಮಾಡಿದ್ದಾರೆ. ಇಟ್ಸ್ ರಿಯಲಿ ಅ ಹ್ಯೂಜ್ ಅಚೀವ್ಮೆಂಟ್. ಅದರ ಜೊತೆಗೆ ಸಾವಯವ ಕೃಷಿಯ ಬಗ್ಗೆ ಅವರಿಗೆ ಒಂದು ಇರುವಂಥ ಕಾಳಜಿ, ತುಂಬ ಕಾರ್ಯಕ್ರಮಗಳನ್ನು ಮಾಡಿದರು. ಪ್ರಸಾದಣ್ಣ ಯಾವಾಗಲೂ ಹೇಳ್ತಾ ಇರ್ತಾರೆ, ಮೇಡಮ್ ನೀವು ಬರಬೇಕು, ಒಂದು ಕಾರ್ಕಳದೆಲ್ಲ ಸೊಪ್ಪು ಮೇಳ, ಗೆಡ್ಡೆಗೆಣಸು ಮೇಳ ಸಹ ಆಗಿತ್ತು. ನನಗೆ ಹೋಗಲಿಕ್ಕೆ ಆಗಲಿಲ್ಲ ಬಿಕಾಸ್ ಆಫ್ ಮೈ ಬ್ಯುಸಿ ಶೆಡ್ಯೂಲ್. ನಾನು ನೋಡಿದ ಮಟ್ಟಿಗೆ ನಮ್ಮ ಈ ಬ್ಯಾಂಕ್ ಮತ್ತು ಒಂದು ಗುರುಪುರ ಬ್ಯಾಂಕ್ ಅನಿಸ್ತದೆ ಕೃಷಿಯ ಬಗ್ಗೆ, ಅದರಲ್ಲೂ ಸಾವಯವ ಕೃಷಿಯ ಬಗ್ಗೆ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ಕೊಂಡು, ಯಾರು ಕೃಷಿಕರಿದ್ದಾರೆ ಅವರಿಗೆ ಒಂದು ಉತ್ತೇಜನ ತೋರಿಸ್ಕೊಂಡು ಸರ್ಕಾರದ ಸಿಗುವಂಥ ಸವಲತ್ತನ್ನು ಕೂಡ ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಸಾಮಾಜಿಕ ಕಳಕಳಿ ಕೂಡ ಇದೆ. ನನ್ನ ವಾರ್ಡ್ನಲ್ಲಿ ಅದೆಷ್ಟೋ ಏನು ಅಶಕ್ತರಿದ್ದಾರೆ, ನೀಡಿ ಇದ್ದಾರೆ, ಆದರೆ ಬ್ಯಾಂಕಿನ ಮುಖಾಂತರ ಯಾವ ರೀತಿ ಒಂದು ಹೆಲ್ಪ್ ಮಾಡುವಂಥದ್ದು ಮಾಡ್ಬೋದು ಅದನ್ನು ಮಾಡಿದ್ದಾರೆ. ಸೊ ಇದು ಐ ರಿಯಲಿ ಫೀಲ್ ವೆರಿ ಪ್ರೌಡ್. ನನ್ನ ವಾರ್ಡ್ನಲ್ಲಿ ಒಂದು ಬ್ರ್ಯಾಂಚ್ ಇಲ್ಲದಿದ್ದರೂ ಕೂಡ ಪ್ರಣವದ್ದು ಎಲ್ಲ ಕಾರ್ಯಕ್ರಮ ಆಗುವಂಥದ್ದು ನನ್ನ ವಾರ್ಡ್ನಲ್ಲಿ ಇರುವಂಥ ಈ ನಮ್ಮ ಗಣೇಶ ದೇವರಿಗೆ ಸಂಬಂಧಪಟ್ಟಂತಹ ಒಂದು ಸ್ಥಳದಲ್ಲೇ. ಸೊ ಅದರಲ್ಲಿ ನಾನು ಕೂಡ ಅವರ ಫ್ಯಾಮಿಲಿಯ ಮೆಂಬರನ್ನಾಗಿ ನನ್ನನ್ನು ಇನ್ವೈಟ್ ಮಾಡಿ ಪ್ರೀತಿಯಿಂದ ಬರಮಾಡಿಸ್ಕೊಂಡು ಇರ್ತಾರೆ, ಒಂದು ಫ್ಯಾಮಿಲಿ ಮೆಂಬರ್ ಆಗಿ. ಅಲ್ಲಿ ಅವರ ಬ್ರಾಂಚಲ್ಲಿ ಆಗುವಂಥ ಕಾರ್ಯಕ್ರಮದಲ್ಲಿ ಕೂಡ ನೀವು ಬರಲೇಬೇಕು ಮೇಡಮ್ ಅಂತ ಹೇಳ್ಕೊಂಡು ಅಷ್ಟು ಪ್ರೀತಿಯಿಂದ ನೀವೆಲ್ಲ ಇನ್ವೈಟ್ ಮಾಡಿಕೊಂಡು ಯು ಹ್ಯಾವ್ ಮೇಡ್ ಮೀ ಅ ಮೆಂಬರ್ ಆಫ್ ಯುವರ್ ಫ್ಯಾಮಿಲಿ. ಐ ರಿಯಲಿ ಥ್ಯಾಂಕ್ ಯು ಆಲ್ ಫಾರ್ ದ್ಯಾಟ್ ಆ್ಯಸ್ ವೆಲ್. ಆ್ಯಂಡ್ ಇವತ್ತೇನು ನೀವು ದಶಮಾನೋತ್ಸವ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಇದು ಸಿಲ್ವರ್ ಜೂಬ್ಲಿ, ಗೋಲ್ಡನ್ ಜೂಬ್ಲಿ, ಡೈಮಂಡ್ ಜೂಬ್ಲಿ ಸೆಲೆಬ್ರೇಟ್ ಮಾಡುವಷ್ಟಕ್ಕೆ ಮಟ್ಟಕ್ಕೆ ಈ ಬೆಳೀಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ದೇಶದಾದ್ಯಂತ ಪ್ರಣವದ್ದು ಬ್ರಾಂಚಸ್ ಆಗಲಿ ಅಂತ ಶುಭ ಆಶಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.
ಥ್ಯಾಂಕ್ ಯು. ಅದಕ್ಕೆ ಒಂದು 2 ದಿನಕ್ಕಿಂತ ಮುಂಚೆ ನಮ್ಮ ಈ ಗ್ರಾಮದಲ್ಲಿ ಭಾಳ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಕಾವೂರು ಮಹಾಲಿಂಗೇಶ್ವರ ದೇವರ ಕಟ್ಟೆ ಸವಾರಿ ಬಳಿ ಬರುವಂಥ ಸಂದರ್ಭದಲ್ಲಿ ಅವರ ವಾರ್ಡ್ನಲ್ಲೊಂದು 2-3 ಕಾರ್ಯಕ್ರಮದಲ್ಲಿ ಅವರು ರಾತ್ರಿ ಹೊತ್ತು ಭಾಗವಹಿಸಬೇಕಿತ್ತು. ಆಗ 11 ಗಂಟೆ ರಾತ್ರಿವರೆಗೂ ಕೂಡ ಆ ಕಾರ್ಯಕ್ರಮದಲ್ಲಿ ಇದ್ದು ನಮ್ಮೊಟ್ಟಿಗೆ ಇದ್ದು ಆ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಆದರೆ ಇವತ್ತೇನೋ ಅವರ ಅನಾನುಕೂಲದಿಂದ ಸಮಯಕ್ಕೆ ಸರಿಯಾಗಿ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ. ತಡ ಆದರೂ ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಕಾರ್ಯಕ್ರಮದಲ್ಲಿ ಬಂದು ತಮ್ಮ ಉತ್ತಮ ಮಾತುಗಳಿಂದ ನಮ್ಮೆಲ್ಲರನ್ನು ಕೂಡ ಒಂದು ಗೌರವ ನೀಡಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆಗಳನ್ನು ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ಸಮಸ್ಯೆ ಇರುವಂಥ ಒಬ್ಬ ಸುರೇಶ್ ನಾಯರ್ ದಯವಿಟ್ಟು ವೇದಿಕೆ ಬರಬೇಕು. ಸೌಮ್ಯ ಸುರೇಶ್ ನಾಯರ್ ಪ್ರಣವ ಸಂಸ್ಥೆ ಯಾವತ್ತೂ ಕೂಡ ಸಾಮಾಜಿಕವಾಗಿ ಭಾಳಷ್ಟು ಸೇವಾ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಬಂದಿದೆ. ಇದೀಗ ಅದರ ಭಾಗವಾಗಿ ವೇದಿಕೆಯಲ್ಲಿ ಶ್ರೀಮತಿ ಸೌಮ್ಯ ಸುರೇಶ್ ನಾಯರ್ ಅವರಿಗೆ ಒಂದು ಸಹಾಯದ ನೀಡುವಂಥ ಕಾರ್ಯಕ್ರಮ ನಮ್ಮ ಅಧ್ಯಕ್ಷರು ಮತ್ತು ಎಲ್ಲ ಅತಿಥಿ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಸಹಾಯದ ಮೊತ್ತವನ್ನು JR ಪ್ರಸಾದ್ ಅವರು ನೀಡ್ತಾ ಇದ್ದಾರೆ. ಇದೀಗ ಆ ಬಗ್ಗೆ ಅವೆರಡು ವಿಚಾರಗಳನ್ನು ನಮ್ಮ ಮುಂದೆ ಪ್ರಸ್ತುತ ಮಾಡಿ. ನಮ್ಮವೇ ಸದಸ್ಯರಾದ ಶ್ರೀ ಸುರೇಶ್ ನಾಯ್ ಅವರ ಪತ್ನಿ ಶ್ರೀ ಸುರೇಶ್ ನಾಯ್ ಅವರು ನಮ್ಮಲ್ಲಿ ಒಂದಷ್ಟು ಸಾಲ ಮಾಡಿ ಒಳ್ಳೆ ಟೈಮಲ್ಲಿ ಕರೆಕ್ಟಾಗಿ ಅದನ್ನು ಸಾಲ ತೀರಿಸಿಬಿಟ್ಟು ಇತ್ತೀಚೆಗೆ ಒಂದು 6 ತಿಂಗಳ ಹಿಂದೆ ದೈವಾಧೀನರಾದರು. ಅದಾದ ನಂತರ ಈ ಅತಂತ್ರ ಫ್ಯಾಮಿಲಿಗೆ ಅವರಿಗಿಬ್ಬರು ಹೆಣ್ಣು ಮಕ್ಕಳು ಇನ್ನೂ ಎಜುಕೇಷನ್ ಮಾಡ್ತಿದ್ದಾರೆ, ಹಾಗೆ ಬಹಳಷ್ಟು ಕಷ್ಟದಲ್ಲಿದ್ದಾರೆ. ಇದನ್ನು ಅರಿತ ನಾವು ನಮ್ಮದೇ ಆದ ನಮ್ಮ ಸದಸ್ಯರ ಕಲ್ಯಾಣ ನಿಧಿಯಿಂದ ಅವ್ರಿಗೊಂದು 20,000 ರೂಪಾಯಿ ಸಹಾಯಧನವನ್ನು ನಾವು ನೀಡ್ತಾ ಇದ್ದೇವೆ. ಅದನ್ನು ಸ್ಥಳೀಯ ಕಾರ್ಪೊರೇಟರ್ ನೀಡಬೇಕಾಗಿ ಕೇಳಿಕೊಳ್ತೀನಿ. ವಂದನೆಗಳು ಸೌಮ್ಯ ಮೇಡಮ್ ಮತ್ತು ಸಂಗೀತಾ ನಾಯಕ್ ಅವರಿಗೆ. ಆತ್ಮೀಯರೇ, ಇವತ್ತು ನಾವೆಲ್ಲರೂ ಬಹಳ ಸಂತೋಷದಲ್ಲಿದ್ದೇವೆ. ನಮ್ಮ ಕೇಳಿದರೆ ನಮ್ಮ ಎಲ್ಲರ ಪ್ರೀತಿಯ ಪ್ರಣವ ಸಂಸ್ಥೆಯ ಅಧ್ಯಕ್ಷರಾದ JR ಪ್ರಸಾದ್ ಅವರು ವಿಶೇಷವಾಗಿ ಇದೀಗ ಅವರು ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವರು ತಮ್ಮ ಸಭಾಧ್ಯಕ್ಷತೆಯ ನುಡಿಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಇನ್ನು ವಿಷಯ ಎಲ್ಲ ಅದಾಗಲಿ ನಮ್ಮ ಉಪಾಧ್ಯಕ್ಷರಾದ ಶ್ರೀ ಪ್ರಶಾಂತ್ ಪೈ ಅವರು ಪ್ರಸ್ತಾವನೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಮತ್ತು ಇದು ಅಧ್ಯಕ್ಷ ನುಡಿ ಹೇಳುವಷ್ಟು ಸಮಯ ಅಷ್ಟಲ್ಲ, ನಾವು ಆಲ್ರೆಡಿ 1 ಗಂಟೆ ನಾವು ತಡವದಲ್ಲಾಗಿದ್ದೇವೆ. ಆದಾಗ್ಯೂ ಪ್ರಣವದ ಹುಟ್ಟು 2015ರಾದ್ದು, ಅಲ್ಲಿಂದ ಈ 10 ವರ್ಷದ ಬೆಳವಣಿಗೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಏರು ತಗ್ಗುಗಳಲ್ಲೂ ಪ್ರಣವ ಮಾಡಿದ ಸಾಧನೆ ನಮಗೆಲ್ಲರಿಗೂ ಹೆಮ್ಮೆ ತರುವಂತು. ಇನ್ನು ಅದರ ಸಹಕಾರ ಬೆಂಬಲ ಇನ್ನೂ ನಿಮ್ಮಿಂದ ಇರಲಿ. ಪ್ರಣವ ಇನ್ನೂ ಬೆಳೀಲಿಕ್ಕೆ ನಿಮ್ಮ ಆಶೀರ್ವಾದ ಇರಲಿ, ಸಹಕಾರ ಇರಲಿ ಅಂತ ಹೇಳ್ತಾ ನನ್ನ ಅಧ್ಯಕ್ಷೀಯ ಭಾಷಣ ಮುಗಿಸ್ತೇನೆ. ಹಾಗೆ ನಾವೊಂದು ಸ್ಥಳ ಖರೀದಿ ಮಾಡಿದ್ದೇವೆ. ಸಾಧಾರಣ ಇದು ಮಂಗಳೂರು ಕಾರ್ಕಳ ಹೈವೇ ಹೆದ್ದಾರಿ ಪಕ್ಕದಲ್ಲಿ 28 ಸೆಂಟ್ಸ್ ಜಾಗ ಖರೀದಿಸಿದ್ದೇವೆ. ಬಹುಶಃ ಇನ್ನೊಂದು 2 ವರ್ಷದ ಒಳಗಡೆ ಪ್ರಣವ ತನ್ನದೇ ಆದ ಒಂದು ಪ್ರಧಾನ ಕಚೇರಿ ಅಲ್ಲಿ ಮಾಡಬೇಕಂತ ಒಂದು ಉದ್ದೇಶ ಇದೆ. 28 ಸೆಂಟ್ ಜಾಗೆ ಹೈವೇ ಕಮರ್ಷಿಯಲ್ ಜಾಗೆ ನಿಮ್ಮೆಲ್ಲರ ಸಹಕಾರದಿಂದ, ನಿಮ್ಮ ಆಶೀರ್ವಾದದಿಂದ ಪ್ರಣವ ತನ್ನದೇ ಆದ ಒಂದು ಪ್ರಧಾನ ಕಚೇರಿಯನ್ನು ಅಲ್ಲಿ ಹೊಂದುವ ಸಾಧ್ಯತೆ ಬರಲಿ ಅಂತ ನನ್ನ ಹಾರೈಕೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಜೀತ್ ಮಿಲನ್ ರೋಚೆ ಅವರು ಒಂದು ಸ್ಮರಣಿಕೆ ಪ್ರಣವದ ಪರವಾಗಿ ತಗೊಳ್ಬೇಕಂತ ನಾನು ಕೇಳಿಕೊಳ್ತೀನಿ. ಸನ್ಮಾನಿತರಿಗೆ ಸ್ಮರಣಿಕೆಯನ್ನು ಅತಿಥಿ ಗಣ್ಯರು ನೀಡ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಚಪ್ಪಾಳೆ ತಟ್ಟಿ ಜೀತ್ ಮಿಲನ್ ರೋಚ್ ಅವರನ್ನು ಗೌರವಿಸಬೇಕಾಗಿ ವಿನಂತಿಸ್ತೇವೆ. ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮೆಲ್ಲರ ಪ್ರೀತಿ ಪಾತ್ರರು, ಪ್ರಣವ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ JR ಪ್ರಸಾದ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ವಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಪಚ್ಚನಾಡಿ ವಾರ್ಡ್ನ ಮಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಶ್ರೀಮತಿ ಸಂಗೀತಾ ನಾಯಕ್ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮೆಲ್ಲರ ಪ್ರೀತಿ ಪಾತ್ರರು, TVಯ ಮೂಲಕ ನಮ್ಮನ್ನು ಮನರಂಜಿಸ್ತಾ ಇರುವಂಥ ನಿವೃತ್ತ ಸಹಾಯಕ ಪ್ರಧಾನ ವ್ಯವಸ್ಥಾಪಕರು ನಬಾರ್ಡ್ YV ಗುಂಡೂರಾವ್ ಅವರನ್ನು ಕೂಡ ಆತ್ಮೀಯವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸನ್ಮಾನವನ್ನು ಸ್ವೀಕರಿಸಿರುವಂಥ ಪರಿಸರವಾದಿಗಳು ಶ್ರೀ ಜೀತ್ ಮಿಲನ್ ರೋಚ್ ಅವರಿಗೂ ಕೂಡ
ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಗಳಾಗಿರುವಂಥ ವಿಶ್ವಕರ್ಮ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾದಂಥ ಡಾಕ್ಟರ್ ಹರೀಶ್ ಆಚಾರ್ ಅವರಿಗೆ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದಂಥ ಜಿ ಪ್ರಶಾಂತ್ ಪೈ ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ವಿಶೇಷವಾಗಿ ಸಭಾ ವೇದಿಕೆಯ ಮುಂಭಾಗದಲ್ಲಿ ಉಪಸ್ಥಿತಿರುವಂಥ ನಮ್ಮ ಎಲ್ಲ ನಿರ್ದೇಶಕ ಮಂಡಳಿಯ ಗೌರವಾನ್ವಿತ ಸದಸ್ಯರು, ಸಿಬ್ಬಂದಿ ವರ್ಗದವರು, ಗ್ರಾಹಕ ಬಂಧುಗಳು ಮತ್ತು ನಮ್ಮ ಇಷ್ಟು ಹೊತ್ತಿನ ಕಾರ್ಯಕ್ರಮವನ್ನು ಸೆರೆ ಹಿಡಿದಿರುವಂಥ ನಮ್ಮ ಸಹೋದರರು, ಅವರಿಗೂ ಕೂಡ ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಉತ್ತಮವಾದಂಥ ಧ್ವನಿವರ್ಧಕವನ್ನು ವ್ಯವಸ್ಥೆಗೊಳಿಸಿರುವಂಥ ನಮ್ಮೆಲ್ಲ ಸಹೋದರ ಬಂಧುಗಳಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಸುಂದರವಾದ ಸಭಾಂಗಣವನ್ನು ನಮಗೆ ಒದಗಿಸಿಕೊಟ್ಟಿರುವಂಥ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಕೂಡ ನಾವು ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮದ ಬಳಿಕ ಜೀ ಕನ್ನಡ ಟಿ ವಿ ಪ್ರಶಸ್ತಿ ವಿಜೇತೆ ಜ್ಞಾನ ಐತಾಳ್ ಅವರ ನೇತೃತ್ವದ ಹೆಜ್ಜೆನಾದ ನೃತ್ಯ ತಂಡದ ನೃತ್ಯ ಪ್ರದರ್ಶನ ನಡೆಯಲಿಕ್ಕಿದೆ. ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಉಪಸ್ಥಿತರಿದ್ದು ಆ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿಸ್ತಾ ಈ ಸಭಾ ಕಾರ್ಯಕ್ರಮಕ್ಕೆ ಮುಕ್ತಾಯದ ಚುಕ್ಕೆಯನ್ನು ನಡ್ತಾ ಇದ್ದೇವೆ. ವಂದನೆಗಳು. ಶ್ರೀ ಗುರುಭ್ಯೋ ನಮಃ.